Can you hear me? ಚಲೋ ಈಗ ಒಂದಂತೂ at the age of majority ಆಯ್ತು ಈಗ ಹೌದಲ್ಲ. ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಯಾವುದೇ ಒಂದು ಅಗ್ರಿಮೆಂಟ್ ರೈಟ್ ವ್ಯಾಲಿಡ್ ಆಗ್ಬೇಕಂದ್ರೆ ಏನಪ್ಪಾ? Can you hear me? ಪರ್ಸನ್ ಆಫ್ ಸೌಂಡ್ ಮೈಂಡ್ ಅಂತೆ. ಈಗ ಸೌಂಡ್ ಮೈಂಡ್, ಸೌಂಡ್ ಅಂಡ್ ಮೈಂಡ್ ಅಂದ್ರೆ ಡಿಜಿ ಅಲ್ಲ ಇದು. ಇಟ್ ಲೈಕ್ ದ ಪರ್ಸನ್ ಶುಡ್ ಅಂಡರ್ಸ್ಟ್ಯಾಂಡ್ ದ ಟರ್ಮ್ಸ್ ಅಂಡ್ ಕಂಡೀಷನ್ ಆಫ್ ದಿ ಕಾಂಟ್ರಾಕ್ಟ್. Got it? So ಈಗ what they said is that ಏಯ್ ಮ್ಯೂಟ್ ಮಾಡಪ್ಪ, ಏನದು ಕೌಶಿಕ್, ಮ್ಯೂಟ್ ಮಾಡಪ್ಪ. According to section 12 of the Indian Contract Act, a person is said to be sound mind for the purpose of the making the contract if at the time, remember, at the time when he makes it capable of understanding the terms and conditions and forming a rational judgment, he should be in a position to take a decision. Intelligent decision. Rational, he should be in a position to understand exactly ಏನದ ಅಂತ. On that basis, he can take a decision, right, to its effects upon its interest. Andre, the meaning itself has so many things, bacho. Remember, andre, according to section 12 ಏನಿರುತ್ತೆ, ಯಾವುದೇ ಪರ್ಸನ್ ಒಂದು ಅಗ್ರಿಮೆಂಟ್ ದಲ್ಲಿ ಪಾರ್ಟಿ ಇದ್ದಾನೆ. ಆ ಪಾರ್ಟಿ ಹೆಂಗಿದೆ ಅಂದ್ರೆ, ಅವನಿಗೆ ಕಾಂಟ್ರಾಕ್ಟ್ ಮಾಡುವಾಗ at a time of contract, inri, at a time of making the contract, he should be in a position to understand the contract. Especially time is very important here. At a time of making the contract, if he is understanding all the terms and conditions, and on that understanding, if we take a decision, he can take a decision, rational judgment. ಅವನಂತೇನೋ ಸೌಂಡ್ ಪಾರ್ಟಿ ಅಂದ್ರೆ ಏನ್ ಸರ್? ಈಗ ನೋಡಿ, ಸ್ವಲ್ಪ ಕೇಳ್ರಿ. ಈಗ ಪಾರ್ಟಿ ಇದ್ದಾನೆ, ಯೂಶುವಲಿ ಅವನು ಕುಡಿದು ಬಿದ್ದಿರ್ತಾನೆ, ಹಿ ಈಸ್ ಅನ್ಕಾನ್ಶಿಯಸ್ ಇರ್ತಾನೆ. ಅಥವಾ ಪಾರ್ಟಿ ಗಜನಿ ಇದ್ದಾನೆ, ಸಮ್ ಟೈಮ್ಸ್ ಹಿ ಫಾರ್ಗೆಟ್ ಎವ್ರಿಥಿಂಗ್ ಆಗುತ್ತೆ. ಸಮ್ ಟೈಮ್ಸ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಡಿಸೀಸ್ ಹಿ ಹ್ಯಾಸ್, ಹಿ ಇಸ್ ನಾಟ್ ಇನ್ ಅ ಪೊಸಿಷನ್ ಟೇಕ್ ಡಿಸಿಷನ್. ಆ ಟೈಮ್ದಾಗಲ್ಲ ಅದೇ ಪರ್ಸನ್ ಯೂಶುವಲಿ ಕುಡುಕದಾನೆ, ಅದೇ ಪರ್ಸನ್ ಗಜನಿ ಅದಾನೆ, ಮೆಂಟಲ್ ಅದಾನೆ, ಬಟ್ sometimes he is normal like us, normal like you. Sometimes he is in a position where he can take the decisions, he can understand the terms and conditions. ಅಂತ ಟೈಮ್ ದಲ್ಲಿ ಕಾಂಟ್ರಾಕ್ಟ್ ಮಾಡಿದ್ರು ಕೂಡ ಅವನು ಸೌಂಡ್ ಪಾರ್ಟಿ ಆಗ್ಬಿಡ್ತಾನೆ. ಗೊತ್ತಾಗಿದೆಯಾ? ಗೊತ್ತಾಗಿದೆ. ಸೊ ಸೌಂಡ್ ಪಾರ್ಟಿ ಅಂದ್ರೆ the person who can understand the terms and conditions of the contract. On the terms and conditions, he can take a rational decision. The time when he understands the terms and conditions, the time when he take a decision for his interest, that person is called sound mind. ಗೊತ್ತಾಗಿದೆಯಾ? ಹಾಗಿದ್ರೆ don't get confused that if you get a question something like a person who is having some kind of influence of alcohol or some kind of brown sugar or ganja, in that case ಹೌದಾ ಅವಾಗ ನೋಡ್ಕೋಬೇಕಾಗುತ್ತೆ, ಗಾಂಜಾ ತಗೊಂಡ್ತಾನೆ ಹೌದಿರ್ಲಿ, ಬಟ್ ಅಗ್ರಿಮೆಂಟ್ ಮಾಡುವಾಗ ಹೆಂಗೆ ಸಿಚುವೇಶನ್, ವಾಟ್ ವಾಸ್ ದ ಟೈಮ್ ವೆನ್ ಹಿ, ವಾಟ್ ಇಸ್ ದ ಸಿಚುವೇಶನ್, ರೈಟ್? ಅ ಪರ್ಸನ್ ಹೂ ಇಸ್ ಯೂಶುವಲಿ ಅನ್ಸೌಂಡ್ ಮೈಂಡ್ ಬಟ್ ಒಕೇಶನಲಿ ಸೌಂಡ್ ಮೈಂಡ್ ಅದಾನೆ. ಯೂಶುವಲಿ ನಾರ್ಮಲ್ ಆಗಿ ಅನ್ಸೌಂಡ್ ಮಾಡ್ದಾನೆ, ಬಟ್ ಸಮ್ ಟೈಮ್ಸ್ ಸೌಂಡ್ ಮಾಡಾಕ್ಬಿಡ್ತಾನೆ, ಅನ್ಸೌಂಡ್ ಮಾಡ್ದಾನ, ಅವ ಹುಚ್ಚದಾನೆ, ಬಟ್ ಸಮ್ ಟೈಮ್ಸ್ ಒಕೇಶನಲಿ ಹಿ ಸೌಂಡ್ ಮೈಂಡ್. ಮೇ ಮೇಕ್ಸ್ ಅ ಕಾಂಟ್ರಾಕ್ಟ್ ವೆನ್ ಈಸ್ ಸೌಂಡ್ ಮೈಂಡ್. ಅಂದ್ರೆ ಏನ್ರಿ ಸರ್? ಒಬ್ಬ ಪರ್ಸನ್ ಅದಾನೆ, ಡಾಕ್ಟರ್ ಅವ್ನಿಗೆ ಟ್ರೀಟ್ಮೆಂಟ್ ಕೊಡತ್ತಾರೆ, ಅನ್ಕಾನ್ಶಿಯಸ್ ಅದಾನೆ, ಕೋಮಾದಾಗ ಅದಾನೆ, ರೈಟ್? ಬಟ್ ಸಡನ್ಲಿ ಏನಾಗಿದೆ, ವಾಪಸ್ ಅಲರ್ಟ್ ಆಗಿಬಿಡ ನಾವು ಫಾರ್ ಸಡನ್ ಟೈಮ್, ಸಡನ್ ಸಿಚುವೇಶನ್, ಆಬ್ವಿಯಸ್ಲಿ. ಸೊ ಅವಾಗ ಅಗ್ರಿಮೆಂಟ್ ಆಗಿದೆ, ಪ್ರೂಫ್ ಇದೆ, ಮತ್ತೆ ಅಗೇನ್ ಹಿ ವೆಂಟ್ ಬ್ಯಾಕ್ ಇನ್ ಕೋಮಾ, ಅಥವಾ ಹಿ ಇಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ಹುಚ್ಚ ಬಿಹೇವ್ ಮಾಡ್ತಿದ್ದಾನೆ. ಸೊ ಯಾವಾಗ ಯೂಶುವಲಿ ಅನ್ಸೌಂಡ್ ಮಾಡಿದಾನವ, ಕರೆಕ್ಟ್? ಯೂಶುವಲಿ ಅನ್ಸೌಂಡ್ ಮಾಡಿದಾನೆ. The moment when he's become a sound mind, who is also called as a
sound mind here. ಗೊತ್ತಾಗಿದೆಯಾ? Understood? ಅರ್ಥ ಆಗುತ್ತೆ. A person who is usually sound mind, but occasionally unsound mind, may not make a contract when he is unsound mind. ಅರ್ಥ ಆಗಿದೆಯಾ? ಸೊ ಬಚ್ಚೋ ಇಲ್ಲಿ sound mind, understanding the terms, understanding the conditions, on the terms and conditions he is going to take decisions for his interest. ಈಗಾಗಿತ್ತು ಅಂದ್ರೆ ಏನಾಗಿತ್ತಂದ್ರೆ ಸಿಂಪಲ್, ನಮ್ದು ಒಂದು ಫ್ಯಾಮಿಲಿದಲ್ಲಿ ಆಕ್ಚುಲಿ ಅವನಿಗೆ ಬ್ರೈನ್ ಟ್ಯೂಮರ್ ಆಗಿತ್ತು, ಬ್ರೈನ್ದಾಗ ಆಪರೇಷನ್ ಆಗಿತ್ತು ಒಂದು, ರೈಟ್. ಅದು ನಮ್ಮ ಸಿಸ್ಟರ್ದು ಗಂಡ ಮತ್ತೆ ಅವರು ಸೇರಿ ಒಂದು ಪ್ರಾಪರ್ಟಿ ತಗೊಂಡಿದ್ರು. ಪ್ರಾಪರ್ಟಿ ತಗೊಂಡ್ರು, ಅವನಿಗೆ ICU ಹಾಕಿದ್ರು, ಅವನಿಗೆ ಮಕ್ಕಳನ್ನ ಬಿಡವ. ಸಮ್ ಟೈಮ್ಸ್ ಏನಾಯ್ತು, ಟಕ್ ಅಂತ ಕಣ್ ತೆಗಿಬಿಟ್ಟ. ಈ ಪ್ರಾಪರ್ಟಿಗೆ ಒಳ್ಳೆ ಡೀಲ್ ಬಂದಿತ್ತು, ಒಳ್ಳೆ ಪ್ರೈಸ್ ಬಂದಿತ್ತು. ಅವಾಗ ಕಾಮಿಡಿ ನೋಡಿರ್ಲಿ, ಅವಾಗ ಹೋಗಿ ಹೇಳಾಗ್ತಾರೆ ಹೆಂಗೆ ಡೈರೆಕ್ಷನ್, ಪ್ರಾಪರ್ಟಿ ಬೇಚ್ರೆ ಹಮೆ ಇತನೇಕು ಇಷ್ಟಕ್ಕೆ ಮಾರಾಕತ್ತೇವಿ, ಮಾರಬಹುದೇನ ಅಂತ ಕೇಳಿದ್ವಿ ಅಂತ ಹೇಳಿದವ. ಎಷ್ಟಕ್ಕೆ ಅನ್ಕೊಳ್ಳಿ, ಹೆಂಗ್ ಹೇಳ್ಬೇಕ, ಬರತ್ ತೋರಿಸಿದ್ವಿ 25 ಲಕ್ಷ ಕಣಿವೆ ಹಿಡಿದ. ರಿಯಾಲಿಟಿ ಆಗಿದ್ದು, ಬಯರ್ ಆಲ್ಸೋ ಇನ್ ಫ್ರಂಟ್ ಆಫ್ ಹಿಮ್. ಅವ್ನು ಹಿಡಿದ, ಅವ್ನ ಮುಂದೆ ಅವ್ನು ಪರ್ಮಿಷನ್ ಬೇಕಂತ, ನಾಳೆ ಮತ್ತೆ ಯಾರು ಅವ್ರ ಮಕ್ಕಳು ಬರಬಾರ್ದಂತ ವಿಡಿಯೋ ಮಾಡಿದ್ವಿ. ಆಮೇಲೆ ಅದ 20 ಅಂತ ಹೇಳ್ದ, ಸಾಯಕತ್ತಾನ, ಹಿ ಇಸ್ ನೋ ಮೋರ್ ನಾವ್, ಬಟ್ ಅನ್ನದಾನೆ. ಎಷ್ಟಕ್ಕೆ ಮಾರಬೇಕು ಅನ್ಕೊಳ್ಳಿ, 30 ಕೊಡ್ರಿ ಅಂತ ಹೇಳಿದವ, ಬರ್ದು ಕೊಟ್ಟ. ಬರ್ದಿಲ್ಲ, ತೋರ್ಸಿವಿ ನಾವು 30 ಹೇಳ್ದ. ಆಮೇಲೆ ಇವ್ನಿಗೆ ಪಾರ್ಟಿ ಕೇಳಿದ್ವಿ ಅವ್ನ್ ಮುಂದೆ, ಬಿಕಾಸ್ ಹಿ ವಾಸ್ ಓನರ್, ಅಲೈವ್ ಅದಾನೆ. ಸೊ 28 ಅನ್ನಾಗತ್ತಾನ ಪಾರ್ಟಿ ಅಂದ್ಕೊಳ್ಳಿ ಅಂದ. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಹೋದ್ವಿ, ಫೈನಲಿ ಇಲ್ಲ 28 ಅನ್ನತ್ತಾನ ಅನ್ಕೊಳ್ಳಿ. ಅಷ್ಟ್ ಹೇಳಿ ಕಣ್ಣ ಮುಚ್ಚಿದ, ಅವತ್ತು ತೆಗದ 8 ಡೇಸ್ ಹೋದ. ಬಿಕಾಸ್ ಅವನು ಟ್ರೀಟ್ಮೆಂಟ್ ಹೆವಿ ಇರ್ತದ ಖರ್ಚು, ಬೇಡ ಬೇಡ ಅಂತ. ಸೊ ಗೈಸ್ ನೋಡಿ ಇಲ್ಲಿ ಹೆಂಗಿದೆ ಅಂದ್ರೆ, ಅವ ಯಾವಾಗ ಕಣ್ ತೆಗದ್, ಹಿ ವಾಸ್ ಟೇಕಿಂಗ್ ಡಿಸಿಷನ್ಸ್, ರೈಟ್. ಹಿ ವಾಸ್ ಅಂಡರ್ಸ್ಟ್ಯಾಂಡಿಂಗ್ ಕಾಂಟ್ರಾಕ್ಟ್. ಹಾ ಹಿಂಗಿದೇನಪ್ಪ, ಎಸ್ ಹಿ ವಾಸ್ ರೆಸ್ಪಾಂಡಿಂಗ್. ಹಿ ವಾಸ್ ಇನ್ ಬೆಡ್, ನಾವು ನೋಡಿವಿ, ವಿಡಿಯೋ ಮಾಡಿದ್ರು. ಸೊ ದಟ್ ನಾಳೆ ಅವನು ಮಾಡಿದ್ದ ಪಾರ್ಟಿ, ಬಿಕಾಸ್ 24-25 ಲ್ಯಾಕ್ ರುಪೀಸ್ ಕೊಡ್ತಾ ಇದ್ದಾರೆ ಅಂದ್ರೆ ದೊಡ್ಡ ಅಮೌಂಟ್ ಆಗುತ್ತೆ. ಸೊ ಅದಕ್ಕೆ ಪ್ರೂಫ್. ಸೊ ದ್ಯಾಟ್ ಇಸ್ ಹೌ ಇಟ್ ಇಸ್. ಆಮೇಲೆ ಬರ್ಕೊಂಡ್ಮ್ಯಾಗ ಹಿ ಅಗ್ರೀಡ್ ಅಂಡ್ ಸೋಲ್ಡ್ ಮಾಡಿದ್ವಿ, ಪ್ರಾಪರ್ಟಿನ ಬಂತು, ದುಡ್ಡು ಹಂಚಿದ್ವಿ. ಅಂಡ್ ಏನೋ ಒಂದು ಅಷ್ಟು ಟೈಮ್ ಇತ್ತು, ಹೋಗ್ಬಿಡ್ತು. ಈಗ ಹಿ ಇಸ್ ನೋ ಮೋರ್ ನೌ, ಬಟ್ ಹಿ ವಾಸ್ ಗುಡ್ ಪರ್ಸನ್. ಇವನ್ ಇಸ್ ಮೈ ಫ್ರೆಂಡ್ ಆಫ್ ಮೈಂಡ್, ದೊಡ್ಡವ ಇದ್ದಾರೆ, ಬಟ್ ಹಿ ವಾಸ್ ವೆರಿ ಗುಡ್ ಪರ್ಸನ್. ಸೊ ಅದಕ್ಕೆ ಪರ್ಸನ್ ಯೂಶುವಲಿ ಅನ್ಸೌಂಡ್ ಮೈಂಡ್, ಬಟ್ ವೆನ್ ಈ ಸೌಂಡ್ ಮೈಂಡ್, right, making contract when he sound mind okay ಆಗುತ್ತೆ. But ಬಚ್ಚೋ, a person who is usually sound mind but occasionally unsound mind may not make a contract when he is unsound mind. Unsound mind ಇದ್ದಾಗ ಕಾಂಟ್ರಾಕ್ಟ್ ಮಾಡಕ್ ಹೋಗ್ಬಾರ್ದು. ಆಗ್ತಾವಪ್ಪ ಇಂಥ ಕೇಸ್ ಮಾಡ್ತಾರೆ, there are so many cases we have. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ, a patient in lunatic asylum who is interval of sound mind, actually ಅವನ ಹೆಸರು ಆರಿಫ್ ಅಂತ. ಹಿ ವಾಸ್ ಗುಡ್ ಪರ್ಸನ್, ಬಟ್ ಅದು ಆಗಿತ್ತು ಕ್ರಿಕೆಟ್ ಆಡುವಾಗ, ವಿಕೆಟ್ ಕೀಪಿಂಗ್ ಮಾಡುವಾಗ ಹಿಂಗೆ ಮಾಡಿದ್ ನಾವು, ಬ್ಯಾಟ್ ತೆಗೆದ್ಬಿಟ್ಟ ಥಕ್ ಅಂತ ಒಬ್ಬ, ಅದು ಬ್ಯಾಟ್ ಬಂದು ಥಪ್ ಅಂತ ಹೊಡೆದು ಬಿಡ್ತದೆ, ಗೊತ್ತಾಗಿಲ್ಲ, ಚಕ್ರಾಗಿ ಬಿದ್ದ. ಆಮೇಲೆ 20 ವರ್ಷದ ಮ್ಯಾಗೆ ಹಿಂಗಾಯ್ತು. ಸೊ ಅ ಪೇಷಂಟ್ ಇನ್ ಅ ಲುನಾಟಿಕ್ ಅಸ್ಲಮ್ ಹೂ ಈಸ್ ಇಂಟರ್ವಲ್ ಆಫ್ ಸೌಂಡ್ ಮೈಂಡ್ ಮೇ ಕಾಂಟ್ರಾಕ್ಟ್ ಡ್ಯೂರಿಂಗ್ ದೋಸ್ ಇಂಟರ್ವಲ್ಸ್. ಎಸ್, ವಿ ಕ್ಯಾನ್ ಕಾಂಟ್ರಾಕ್ಟ್. ಅ ಸೇನ್ ಮ್ಯಾನ್ ಹೂ ಈಸ್ ಡಿಲಿರಿಯಸ್ ಫ್ರಾಮ್ ಫೀವರ್, ಆರಾಮಿಲ್ಲ ಅವನಿಗೆ, who is so drunk that cannot understand the terms of the contract or form a rational decision. He cannot understand that contract means he cannot form the rational decisions. As its effect of interest cannot contract whilst such delirium or drunkenness last. ಕುಡ್ದಾಗ ಅಥವಾ ಅವ್ನು ಹೋಶದಾಗಿಲ್ದಾಗ ಅಥವಾ ಕಂಡೀಷನ್ ಹೆಂಗಿದೆ ಅಂದ್ರೆ ಟರ್ಮ್ಸ್ ಕಂಡೀಷನ್ಸ್ ತಗೊಳಕ್ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲಪ್ಪ ಅಂದ್ರೆ ಡಿಸಿಷನ್ ತಗೊಂಡಿಲ್ಲ. Position of unsound mind, person making contract, not very important. Position of unsound mind, who can make a contract. A contract by a person who is not of sound mind is void ಆಗುತ್ತೆ. ಯೂಶುವಲಿ ಏನಾಗುತ್ತೆ, void ಆಗುತ್ತೆ. ಯಾವ ಪರ್ಸನ್ who is not of sound mind is void ಆಗುತ್ತೆ. A contract by disqualified persons, ಗೊತ್ತಾಗಿದೆ? ಹುಚ್ಚಿದ್ದಾಗ ಮಾಡಕ್ ಹೋಗಬಾರ್ದು,
when is normal ದಾಗ ತಗೋಬಹುದು ರೈಟ್. ದಿಸ್ ಕಾಮನ್ ಇದಾಗ್ತವೆ, ಬಟ್ ಯೂಶುವಲಿ ಇನ್ನ ಕೇಸ್ ಕೇಳಿಲ್ಲ ಅವ ಇನ್ ತನಕ. ಕೇಳಬಹುದು ನೋಡ್ರಿ ನಿಮಗೆ. ನೆಕ್ಸ್ಟ್, ಕಾಂಟ್ರಾಕ್ಟ್ ಬೈ ಡಿಸ್ಕ್ವಾಲಿಫೈಡ್ ಪರ್ಸನ್. ಕಾಂಟ್ರಾಕ್ಟ್ ಬೈ ಡಿಸ್ಕ್ವಾಲಿಫೈಡ್ ಪರ್ಸನ್. ಹೂ ಇಸ್ ಡಿಸ್ಕ್ವಾಲಿಫೈಡ್ ಪರ್ಸನ್? ಮೈನರ್ ಮತ್ತೆ ಅನ್ಸರ್ಮನ್ ಬಿಟ್ಟು there are also other person. ಯಾರಪ್ಪ? who are disqualified from contracting partially or fully, so that the contract by such persons are void. ಯಾರೆಲ್ಲ ಡಿಸ್ಕ್ವಾಲಿಫೈ ಆಗಿದ್ದಾರೆ ಅವರು ಕೂಡ ಕಾಂಟ್ರಾಕ್ಟ್ ಮಾಡಂಗಿಲ್ಲ. ಅಕಸ್ಮಾತ್ ಆಗಿ ಮಾಡಿದ್ರೆ ಏನಾಗುತ್ತೆ? ಅದು ಏನಾಗುತ್ತೆ ಬಚ್ಚು? ಗಾಟ್ ಇಟ್ ಬಚ್ಚ. ಹಾಗಿದ್ರೆ ಏನ್ ಸರ್? ಈಗ ನೋಡ್ರಿ, ಸ್ಪೆಷಲಿ ನೋಡ್ರಿ ಪೈಲೆ, the very important point is that the most important point is that incompetency to contract may arise from the political status, corporate status, legal status. What is political status? Political ಅಂದ್ರೆ ಏನಾಗುತ್ತೆ? ಇಂಡಿಯಾದಾಗ he may not be in Indian, or he may be a person who is India's enemy country ಕೂಡ ಅದಾನೆ, ಅಥವಾ ವಾರ್ ನಡೀತಾ ಇದೆ. ದಟ್ ಇಸ್ ದ ಕೇಸ್. ಕಾರ್ಪೊರೇಟ್ ಸ್ಟೇಟಸ್ ಅಂದ್ರೆ ಕಂಪನಿ ಇಸ್ ಆಲ್ಸೋ ಅ ಪರ್ಸನ್, ರೈಟ್? ಈ ಕಂಪನಿ ಕೋರ್ಟ್ ಆರ್ಡರ್ ಮಾಡ್ಬಿಟ್ಟೈತಿ, ಲಿಕ್ವಿಡೇಟ್ ಮಾಡ್ರಿ, ಬಂದ್ ಮಾಡ್ರಿ ಕಂಪನಿಗೆ ಅಂತ. ಸೊ ಅವಾಗ ಕಾಂಟ್ರಾಕ್ಟ್ ಮಾಡಬಾರ್ದು, ಬಿಕಾಸ್ ಆರ್ಡರ್ ಆಗಿದ್ದಲ್ಲ, ಅಲ್ಲಿ ಬಂದ್ ಮಾಡ್ಬೇಕಂತ. ಲೀಗಲ್ ಸ್ಟೇಟಸ್ ಆಲ್ಸೋ ದೇರ್. ಸೊ ದ ಫಾಲೋಯಿಂಗ್ ಆರ್ ದ ಪರ್ಸನ್ ಫಾಲ್ ಅಂಡರ್ ದಿಸ್ ಕ್ಯಾಟಗರಿ: foreign sovereign, ambassadors, alien enemy, corporations, convicts and insolvent. Insolvent ಅಂದ್ರೆ ಪೂರ ಕಂಪ್ಲೀಟ್ಲಿ ಬ್ಯಾಂಕ್ರಪ್ಟ್, ರೈಟ್? ಚಲೋ, ಒಂದಂತೂ ಮುಗೀತು. ನೆಕ್ಸ್ಟ್ ಪಾರ್ಟ್, ಎಸೆನ್ಷಿಯಲ್ ಆಫ್ ಕಾಂಟ್ರಾಕ್ಟ್. ಯಾಕಮ್ಮ ನಗಾಕತ್ತೀನಿ ನಾ? ಮುಗಿಯುವುದಲ್ಲ, ಇಲ್ಲಿ ಇಂಪಾರ್ಟೆಂಟ್ ಅರ್ಥ ಆಗೈತೆ ಕಣ. ಈಗ ನೋಡಿ, ಐ ನೋ ದ್ಯಾಟ್ ವಿ ಮೇಡ್ ಅ ಮಿಸ್ಟೇಕ್ ಆಫ್ 7 days ಇಸ್ ಗಾನ್ ನೌ. ಇವತ್ತಿಗೆ ಎಕ್ಸಾಕ್ಟ್ 7 days ಹಿಂದೆ ನಾನು ಕ್ಲಾಸ್ ತಗೊಂಡಿದ್ದು. ಹಿಂಗೆ ನೀವು ಮಾಡಿದ್ರೆ ಹೆಂಗಾಗುತ್ತೆ? 7 days ಆಫ್ ಯುವರ್ ಲೈಫ್ ಫಾರ್ CA ಫೌಂಡೇಶನ್ ಇಸ್ ಗಾನ್. ವಾಪಸ್ ಬರ್ತೇನೆ ಅದು. ಡೈಲಿ ಅಟ್ಲೀಸ್ಟ್ ಒಂದು ಚಾಪ್ಟರ್ ಒಂದು ಪಾರ್ಟ್ ನೆನಪಿಟ್ಕೋಬೇಕಾಗುತ್ತೆ. ಈಗ 7 days ನಾವು ಬಿಟ್ಟ ಮ್ಯಾಗೆ 7 days ಎಲ್ಲ ನೆನಪು ಹಾರ್ಬಿಟ್ಟಿರ್ತೀವಿ. ನೀವು ಇನ್ನೇನು ಕಾಂಟ್ರಾಕ್ಟ್ ಆಗ್ತಾ ಇರಲ್ಲ, ಈಗ ವಾಪಸ್ ತರಬೇಕಂದ್ರೆ ನಮ್ಗೆ ಕಷ್ಟ ಆಗುತ್ತೆ. ಸೊ ಡೈಲಿ ಪ್ಲೀಸ್ ದಯವಿಟ್ಟು ಫೋಕಸ್ ಮಾಡ್ಕೊಟ್ರಿ, ಬಿಕಾಸ್ ಸಬ್ಜೆಕ್ಟು ವಾಸ್ಟ್ ಅದಾವೆ. ಪಾಸ್ ಆಗೋದು ಕಷ್ಟ ಇದೆ, ಟಫ್ ಇಲ್ಲ. ಇಫ್ ಯು ಪರ್ಫಾರ್ಮ್, ಇಫ್ ಯು ರಿಪೀಟ್, ಇಫ್ ಯು ಅಂಡರ್ಸ್ಟೂಡ್, if you practice, if you are confident, yes, if you have luck, luck ಇದೆ ಇಲ್ಲಿ, you'll pass. luck ಎಷ್ಟಿದೆ ಸರ್? ನನ್ನ ಪ್ರಕಾರ 100 ದಲ್ಲಿ 5% ಇದೆ ಲಕ್ ಇದೆ ಬಚ್ಚು. 100 ದಾಗ 5% ಲಕ್ ಇದೆ. ಆ ಲಕ್ ವಿಲ್ ಬಿ ದೇರ್, ಬಟ್ ಇದಕ್ಕೆ ಏನಾಗುತ್ತೆ? ಬಿಕಾಸ್ you can't believe, when I cleared my CA inter, one of my friend, he is more intelligent than me. He is very hard worker. He knows income tax laws, costing, accounts thoroughly. ನನಗೆ just know. I agree not. Fail. ನಂದು ಪಾಸ್ ಆಗ್ಬಿಡ್ತು. ಅಯ್ಯೋ, ನೀ ಹೆಂಗ್ ಪಾಸ್ ಆಗಿಲ್ಲಪ್ಪ ಅನ್ನವ. Those heart is open ಐತ್ ನನ್ ನಿನ್ನಂಗಲ್ಲ ಅಂತ ಹೇಳಿದ. ಹಂಗಲ್ಲ, because he is that kind of nature, like he used to hide everything. ಇದೆಲ್ಲ ಹೌದಾ ಹಿಂಗೆ, he never used to discuss, he never used to open. ಹಂಗಿರಕ್ ಹೋಗ್ಬಾರ್ದು. ಬಟ್ ಅದ್ಲಕ್ಕೆಲ್ಲ, ಬಟ್ he is overconfident. Don't be overconfident and don't think that I'll get 100 out of 100. Yes, initial first 2 months ದಲ್ಲಿ ಥಿಂಕ್ ಮಾಡಿ 50 ನ ಆರಾಮ್ಸೆ ಕವರ್ ಮಾಡ್ತೀನಪ್ಪ ಅಂತ. 50 ಪಕ್ಕ ಆದ್ಮೇಲೆ 60-75 ಹೋಗ್ರಿ. 60-75 ಆದ್ಮೇಲೆ ರಿಮೈನ್ 25 ಆಗಿ ಹೆಚ್ಚು ಮಾಡೋಣ. ನೋಡಮ್ಮ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಪ್ರಾಕ್ಸಿಮೇಟ್ಲಿ 30 to 40 ಮಾರ್ಕ್ಸ್ ಬರ್ತೈತಿ. 30 to 40 ಮಾರ್ಕ್ಸ್ ರೇಂಜ್ ಇಟ್ಕೋ. ಈಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಹಾಕಿರೋದ್ರಾಗ ಅದರಲ್ಲಿ ಒಂದು ಕ್ವಶನ್ ಕೇಳಬೇಕಾಗುತ್ತೆ. ಪಾರ್ಟ್ನರ್ಶಿಪ್ ಆಲ್ಸೋ ವಿ ಹ್ಯಾವ್, ರೈಟ್? ಕಂಪನೀಸ್ ಆಕ್ಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೇಲ್ ಆಫ್ ದಿ ಗುಡ್ಸ್ ಆಕ್ಟ್, ಈ ಕಾಂಟ್ರಾಕ್ಟ್ ಆಕ್ಟ್ ಪಕ್ಕಾ ಆದಿ ಅಂದ್ರೆ ಸೇಲ್ ಆಫ್ ದಿ ಗುಡ್ಸ್ ಆಕ್ಟ್ ಈಸಿಲಿ ಪಾಸ್ ಆಗುತ್ತೆ. ಇಲ್ಲೇ ನೀನು ಫೇಲ್ ಆದಿ ಅಥವಾ ಇಫ್ ಯು ಆರ್ ನಾಟ್ ಏಬಲ್ ಟು ಫೈಂಡ್ ಔಟ್ ಹಿಯರ್, ಅಗೇನ್ ಗೈಸ್ ವೆರಿ ಡಿಫಿಕಲ್ಟ್ ಆಗಿ. ಆಲ್ ರೈಟ್ ಬಚ್ಚೋ. ಸೊ ಹಾಗಿದ್ರೆ ಫ್ರೀ ಕನ್ಸೆಂಟ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಫ್ರೀ ಕನ್ಸೆಂಟ್ ಬಹಳ ದಿನ ಇದ್ರ ಮೇಲೆ ಕ್ವಶನ್ ಕೇಳಿಲ್ಲ,
and recent question, but also we'll discuss that now. Free consent, ಇಚ್ಛೆ should be unbiased. ಯಾವುದೇ ತರದ ಫೋರ್ಸ್ ಆಗಲಿ, ಯಾವುದೇ ತರದ what is say that, ಮ್ಯೂಟ್ ಮಾಡಪ್ಪ ಪ್ಲೀಸ್. ಯಾವುದು ಅಲ್ಲ, ಸ್ಟಾರ್ಟಿಂಗ್ ನಾವು ಬೇಸಿಕ್ ಹೇಳಿದ್ವಿ, ಈಗ ಡಿಟೇಲ್ ಹೊಂಟೆ ನಾವು. ಈಗ ಫ್ರೀ ಕನ್ಸೆಂಟ್ ಅಂದ್ರೆ ಏನು? ಕನ್ಸೆಂಟ್ ಈಸ್ ನಾಟ್ ಫ್ರೀ ವೆನ್ ಇಟ್ ಈಸ್ ನಿಮಗೆ ನೋಡಿ, not by coercion, not by undue influence, not by fraud, not by presentation, not by mistake, but intention ಇದೆ ಇಲ್ಲೇ ಮಾರ್ಬೇಕಂತ. By false statement, by inducing you to buy it, by giving false statement, it is also not a free consent. ಹೌದಲ್ಲ? ಈಗ ನಿಮ್ ಲೈಫ್ದಲ್ಲಿ ಯಾರೋ ಒಬ್ಬ ಬಂದಾನೆ ಅಥವಾ ಬಂದಾಳೆ, ಅವರು ನಿಮ್ಗೆ ಕೂಡ ಜೀವನ ಮಾಡಲಿಕ್ಕೆ ಅಥವಾ ಲೈಫ್ ಸರ್ವೈವ್ ಮಾಡ್ಬೇಕಂದ್ರೆ ದೇ ಹ್ಯಾವ್ ಪ್ರಾಮಿಸ್ ಸೋ ಮೈ ಥಿಂಗ್, ಬಟ್ ದಟ್ ಇಸ್ ನಾಟ್ ದ ಟ್ರೂ, ಅಂಡ್ ದಟ್ ಅನ್ಟ್ರೂ ಇದನ್ನ ನೀವು ಟ್ರೂ ಮಾಡ್ಕೊಂಡು ಒಪ್ಪಿಗೆ ಮಾಡಿ ಹೊಂಟಿರಿ ನೀವು, ದಟ್ ಇಸ್ ಆಲ್ಸೋ ನಾಟ್ ಫ್ರೀ ಕನ್ಸೆಂಟ್. ಕ್ಲಿಯರ್ ಕಟ್ ಇರ್ಬೇಕು. ಇಲ್ಲ ಯಾರ್ದೋ ಮಿಸ್ಟೇಕ್ ಅಂತಲ್ಲ, ಮಿಸ್ಟೇಕ್ ಗಲ್ತಿ ತಪ್ಪುಗಳು ಇರಬಾರ್ದಿಲ್ಲಿ, ಕ್ಲಿಯರ್ ಕಟ್ ಇರ್ಬೇಕು. ಅಂತ ಬಿಸ್ನೆಸ್ ಅಲ್ಲಿ do we get that kind of business here? 90% ಕೇಸ್ ದಲ್ಲಿ ಯಾರ್ದು ಫ್ರೀ ಕನ್ಸೆಂಟ್ ಇರಂಗಿಲ್ಲ ಹಾಗಿದ್ರೆ, ಬಿಕಾಸ್ ಒಬ್ಬ ಪಾರ್ಟಿ ಇರ್ತಾನೆ ಮಾರ್ಲಿಕ್ಕೆ, ಡೆಫಿನೆಟ್ಲಿ ದೇ ವಿಲ್ ಡೂ ಸೋ ಮೆನಿ ಲೈಸ್. ಸೊ ಅದಕ್ಕೆ ಆದ್ರೂ ಕೂಡ ಫ್ರೀ ಕನ್ಸೆಂಟ್ ಇದೆಯಲ್ಲ, ಫ್ರೀ ಕನ್ಸೆಂಟ್ ಆಗಂಗಿಲ್ಲ ಯಾವಾಗ ಆ ಫ್ರೀ ಕನ್ಸೆಂಟ್ ಆಗಂಗಿಲ್ಲ ಯಾವಾಗ ನಿಮ್ದು ಕನ್ಸೆಂಟ್ ತಗೊಂಡಿದ್ದಾರೆ, ನಿಮ್ದು ಪರವಾನಿಗೆ, ನಿಮ್ ಪರ್ಮಿಷನ್ ತಗೊಂಡಿದ್ದಾರೆ. ಹೆಂಗೆ? ಕೋಯರ್ಷನ್, ಅಂಡು ಇನ್ಫ್ಲೂಯೆನ್ಸ್, fraud, misrepresentation, mistake. ಈಗ can you see first four and they have put mistake separately? ಹೌದಾ ಇಲ್ಲ? ultimately ಬಚ್ಚೋ first four is different and mistake is also different. mistake ತಪ್ಪುಗಳು ಆಗ್ತವೆ ನೋಡ್ರಿ. ಮಿಸ್ಟೇಕ್ ಆಗಿದೆ ಅಂದ್ರೆ ಕಾಂಟ್ರಾಕ್ಟ್ ಕಂಪ್ಲೀಟ್ಲಿ ವೈಡ್ ಆಗಿಬಿಡುತ್ತೆ. ಆದರೆ ಬಚ್ಚೋ if there is a mistake, contract is completely wide ಆಗಿಬಿಡುತ್ತೆ. If there is a contract which is not having free consent due to coercion, undue influence, fraud and misrepresentation, it's wideable ಇದೆ. Wideable at the option of the party whose consent is not free. But sir, mistake hunappa, mistake is itself is contract is wide. Bilateral mistake ಇದೆ, unilateral mistake ಇದೆ. ಈಗ bilateral mistake ದಲ್ಲಿ again we have asked the subject matter, possibility of the performance. ಮತ್ತೆ unilateral ಅಂದ್ರೆ one side mistake ಇದ್ರೆ definitely nature of the contract as to identify the persons. So ಇದಾದ್ಮೇಲೆ guys definitely we can be in a position to understand exactly how the contract ಮುಗಿತು ಅಂತ. So ಬಚ್ಚು, which are the contract wideable when the free consent is coercion, undue influence, fraud, misrepresentation. ಈಗ wideable ಯಾವಾಗುತ್ತೆ? coercion, undue influence, fraud, misrepresentation ಆಗ ಡೆಫಿನೆಟ್ಲಿ ಕಾಂಟ್ರಾಕ್ಟ್ ಆಗುತ್ತೆ, ವೈಡೇಬಲ್ ಆಗುತ್ತೆ. ಇದು ಕಾಂಟ್ರಾಕ್ಟ್ ಫ್ರೀ ಕನ್ಸೆಂಟ್ ಇಸ್ ಡ್ಯೂ ಟು ಮಿಸ್ಟೇಕ್, ಇದು ಕಂಪ್ಲೀಟ್ ಆಗುತ್ತೆ, ವೈಡ್ ಆಗುತ್ತೆ. ಅಗೇನ್ ವೈಡ್ ಆದಾಗ ಬಯಲೇಟರಲ್ ಯೂನಿಟ್ ಇರುತ್ತೆ ಅಂಡ್ ಗೋಯಿಂಗ್ ಫರ್ದರ್ ಡಿಸ್ಕಸ್ ನಾವು. ಸೊ ಹಾಗಿದ್ದರೆ ನೋಡ್ರಿ, ನೀವು ಕಾಂಟ್ರಾಕ್ಟ್ ಅನ್ನ ಎರಡು ಪಾರ್ಟಿ ಅರ್ಥ ಮಾಡ್ಕೋತಾ ಇದ್ದಾರಾ, ಅವ ಏನ್ ಹೇಳ್ತಾ ಇದ್ದಾನೆ ಅದನ್ನ ಅರ್ಥ ಮಾಡ್ಕೋತಾ ಇದ್ದಾರಾ, ದಟ್ ಇಸ್ ಫ್ರೀ ಕನ್ಸೆಂಟ್. What I'm trying to explain you and you are understanding the same way, it is free consent. ಹೌದೇ ಇಲ್ಲ? ನಾನ್ ನಿಮಗೆ ಒಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದ್ರ ಹಿಂದ್ಗಡೆ ಒಂದು ಉದ್ದೇಶ ಐತಿ, and you are understanding in different way. You are not understanding that object what I have, that is not a free consent. ಗೊತ್ತಾಗಿದೆಯಾ? ಸೊ ಹಾಗಿದ್ರೆ ಏನ್ರಿ ಸರ್? ಕೇಳ್ರಿ, the very important point. Two or more person who is party to the contract said to be consent, having intention, when they agree upon same thing in the same sense. ಹಾಗಿದ್ದರೆ
ಹಾಗಿದ್ದರೆ ಏನ್ ಸರ್ ಈಗ ಸೇಮ್ ಥಿಂಗ್ ಇನ್ ದ ಸೇಮ್ ಸೆನ್ಸ್ ಅಂದ್ರೆ parties are said to have consented when they not only agreed same thing but also they agreed in same sense also. ಹಾಗಿದ್ರೆ what is same thing ಅಂದ್ರೆ must be understood as whole content of the agreement, right? agreement ದಾಗ ಏನಿದೆ ಇಲ್ಲಿ ಒಬ್ಬ ಅಜ್ಜ ಅದಾನೆ, ಇವನಿಗೆ 3 ಮಕ್ಕಳದಾವ, ಹೆಣ್ಮಕ್ಳದಾವೆ. ಇಲ್ಲಿ ಒಬ್ಬ ಹೀರೋ ಅದಾನೆ, ಇವನಿಗೆ ಪ್ರೀತಿ ಇಕ್ಕಿ ಮ್ಯಾಗೈತಿ. ಇವ ಹೇಳಾಕತ್ತಾನ ನನ್ನ ಮಗಳಿಗೆ ಮಾಡ್ಕೋ ಅಂತ, ಫಸ್ಟ್ ಮಗಳಿಗೆ ದೊಡ್ಡ ಮಗಳಿಗೆ. ಇವ ಇದಲ್ಲ ಆಯ್ತು ಗೊತ್ತ ಇಕ್ಕಿ ಹಿಡಿಯಬೇಕು ತಗೋ ಅಂತ ಇವ ಹೂ ಅಂದ್ಬಿಟ್ಟಾನ ಈಕೀಗ. ಈಸ್ ದಟ್ ಕನ್ಸೆಂಟ್ ಇಸ್ ಫ್ರೀ? ಇಲ್ಲ, ಬಿಕಾಸ್ ಇವನ್ ಆಫರ್ ಇದೆಯಲ್ಲ ದಟ್ ಇಸ್ ಫಾರ್ ಸೆಕೆಂಡ್ ಡಾಟರ್, ನಾಟ್ ಸೆಕೆಂಡ್ ಡಾಟರ್, ಫಸ್ಟ್ ಡಾಟರ್. ಬಟ್ ಇವನ್ ಅಕ್ಸೆಪ್ಟೆನ್ಸ್ ಏನಾಗಿದೆ, ಸೆಕೆಂಡ್ ಆಗಿದೆ. ಪಿಕ್ಚರ್ ಅದ ಮಾಡಲ್ಲ, ಐ ಹ್ಯಾವ್ ಸೀನ್ ದೇರ್ ಸೋ ಮೆನಿ ಮೂವೀಸ್, ರೈಟ್? ಇಲ್ಲಿ ಕನ್ಸೆಂಟ್ ಸೇಮ್ ಥಿಂಗ್, ಇಲ್ಲಿ ಥಿಂಗ್ ಅಂತ ಹಾಕೋಬಾರ್ದು. ಇಟ್ಸ್ ಎಕ್ಸಾಂಪಲ್ ಕೊಡ್ತೀನಿ. ಮತ್ತೆ ಈ ಒಬ್ಬ ಥಿಂಗ್ ಬಿಂಗ್ ನಂಗೆ 3 ಅದಾವ ಮನ್ಯಾಗ. So when parties to contract make some fundamental errors, basic errors as to the nature of the transaction, basic errors ಮಾಡ್ತಾರೆ, ತಪ್ಪು ಮಾಡ್ತಾರೆ, understand that. as to the person dealt with or as to subject matter, ನೋಡ್ರಿ subject matter and the person who deals with. subject matter ಏನು ವಸ್ತು ಇದೆ ಅಲ್ಲೇ, ಮತ್ತೆ ಯಾರು ಡೀಲ್ ಮಾಡ್ತಾ ಇದ್ದಾರೆ. It cannot be said that they have agreed upon same thing in a same sense. ಯಾರು ಕೂಡ ನೀವು ಅಗ್ರಿಮೆಂಟ್ ಮಾಡ್ಕೋತಾ ಇದ್ರಲ್ಲ, ಅವ ಏನ್ ಹೇಳ್ತಾ ಇದ್ದಾನೆ, ಎದರ ಬಗ್ಗೆ ಇದೆ, ವಾಟ್ ಎಕ್ಸಾಕ್ಟ್ಲಿ ಸಬ್ಜೆಕ್ಟ್ ಮ್ಯಾಟರ್, ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್. ಇಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಸೇಮ್ ಥಿಂಗ್ ಸೇಮ್ ಸೆನ್ಸ್ ಇಲ್ಲ. ಈಗ ಸೇಮ್ ಥಿಂಗ್ ಸೇಮ್ ಸೆನ್ಸ್ ಇಲ್ಲಪ್ಪ ಅಂದ್ರೆ ಇದು ಮಿಸ್ಟೇಕ್ ಆಗಿದೆಯೋ ಅಥವಾ ಅದರ್ 4 ಆಪ್ಷನ್ಸ್ ಇದಾವೆ. ಮಿಸ್ಟೇಕ್ ಆಗಿದೆ, ಮಿಸ್ಟೇಕ್ ಆದ್ರೆ ವೈಡ್ ಆಗ್ಬಿಡ್ತೈತಿ. ಇಫ್ ಇಟ್ ಇಸ್ ನಾಟ್ ಮಿಸ್ಟೇಕ್, ಇಟ್ ಈಸ್ ವೈಡೇಬಲ್. ಅಂದ್ರೆ ಇಲ್ಲೇ ಆತಪ್ಪ ಇನ್ನೂ ಗೊತ್ತಾಗೈತಿ ಇವ ಈಕಿಗೆ ಮದುವೆ ಆಗ್ತಾನಂತ, ಬಟ್ ಈಗ ಮದ್ವಿ ದಿವಸ ಏನ್ ಮಾಡಾನೆ, ಇವ ಬೇಕಾದ್ರೆ ಒಳ್ಳೆ ಇರಬಹುದು, ಇಲ್ಲಪ್ಪ ನಾನ್ ಸೆಕೆಂಡ್ ಮದ್ವಿ ಇದೇನ ಅಂದ್ರೆ ಬಚ್ಚೋ. ಇದಂತೂ ಒಂದು ಎಕ್ಸಾಂಪಲ್, ಬಟ್ ರಿಯಾಲಿಟಿದಲ್ಲಿ 100% ಆಗುತ್ತೆ. ಈಗ ರೀಸೆಂಟ್ಲಿ ನನ್ನ ಫ್ರೆಂಡ್ ಲೇಔಟ್ ಮಾಡ್ಯಾನ, ಇಲ್ಲೇ ರೋಡ್ ಐತಿ, ಇಲ್ಲೇ ರೋಡ್ ಐತಿ, ರೈಟ್? ಇಲ್ಲೆಲ್ಲ ಮನೆ ಅದಾವೆ. ನನಗೆ ಇದು ಕೊಡಪ್ಪ ಅಂತ ಹೇಳಿ ನನಗೆ ಅವ 1 2 3 4 ಹೇಳಿದೆ, 4th ಪ್ಲಾಟ್ ಬೇಕಂತ. ನಂಗೆ ಅಗ್ರಿಮೆಂಟ್ದಾಗ ನಾ ಪ್ಲಾಟ್ ನೋಡೇ ಇಲ್ಲ ಅವನಿಗೆ, ಬರೀ ಇದ್ರಾಗ ನೋಡೀನಿ. ಅಗ್ರಿಮೆಂಟ್ದಾಗ ನಂಗೆ ಇದು ಕೊಟ್ಬಿಟ್ಟ. 1 2 3 4 ಚೆನ್ನ ಮಟ್ಟ ಮಾಡ್ಬಿಟ್ಟ. ಜಸ್ಟ್ ಟರ್ನ್ ದ ಪೇಜ್. ನಾ ಹೇಳಿದೆ ಇದನ್ನ ಮಾಡ್ತೀನಿ ಅಂತ. ಇಲ್ಲ ಅದು ಬೇರೆ ಮಾರಿದ 1 ತಾರೀಕಿಗೆ ಫಸ್ಟ್ ಪ್ಲಾಟ್ ನಾ ಮಾರಿಬಿಟ್ಟೆ ಅಂತ ಬಿಟ್ಟ ನಾವು. ಇಲ್ಲ ಹಂಗಿಲ್ಲ ಅಂತ ಹೇಳಿದೆ. ನೀ ನಂಗೆ 4ನೇ ಪ್ಲಾಟ್ ಹೇಳ್ತಾನೆ ನಿಮ್ಗೆ ನಾನು. ಬಟ್ ಇಂಟೆನ್ಷನ್ ವಾಸ್, ಇಟ್ಸ್ ನಾಟ್ ಅ ಮಿಸ್ಟೇಕ್, ಇಟ್ಸ್ ಮಿಸ್ರಿಪ್ರೆಸೆಂಟೇಷನ್ ಅದು, ಹೌದಲ್ಲ? ಸೊ ನಾ ಬೇಕಾದ್ರೆ ಇಟ್ಕೋಬಹುದು, ಇಲ್ಲಾಂದ್ರೆ ಕೆಲಸ ಮಾಡಬಹುದು. ಹಿ ಕೆನಾಟ್ ಫೋರ್ಸ್ ಮೀ, ತಗೊಳ್ಬೇಕೇನಿ ಅಂತ. ಹಿ ಟ್ರೈ ಟು ಫೋರ್ಸ್ ಮೀ. ನಾವಿದೆ ಆಂಗ್ಲ ಪದ ವಾಪಸ್ ಕೊಡಂತ. ಹಾ, ಮಿಸ್ಟೇಕ್ ಆಗಿದೆ ಅಂದ್ರೆ ದಟ್ ಇಸ್ 2 ಪಾರ್ಟಿ ಆಗಿರ್ತವೆ, ಬೈಲೆಟರ್ ಅಥವಾ ಯೂನಿಲೇಟರ್ ಆಗಿದೆ. ಇಲ್ಲಿ ಮಿಸ್ರಿಪ್ರೆಸೆಂಟೇಷನ್ ಆಗಿದೆ. ಪರ್ಪಸ್ಲಿ ದೇ ವಾಂಟ್ ಟು ಸೆಲ್ ದ ಅದರ್ ಪ್ರಾಪರ್ಟಿ ಬೈ ಫಾಲ್ಸಿಫೈಯಿಂಗ್, ರೈಟ್? ಸೊ ಬಚ್ಚಾ, ದಟ್ ಈಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ಹಿಯರ್. ಇದಕ್ಕೆ ನಾನು ಅಂತೀವಿ ಸೆನ್ಸಸ್ ಆರ್ ನಾಟ್ ದ ಸೇಮ್ ಹಿಯರ್. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯೇನ್ರಿಪ್ಪ? ಹಾಗಿದ್ದರೆ, ಅಂಡ್ if they do not agree the same thing in the same sense, cannot be consented,
a contract cannot arise in the absence of consent. Consent illadre contract ಬರಂಗಿಲ್ಲ. ಹಾಗಿದ್ರೆ ಏನ್ ಸರಿ ಮುಂದೆ ಸರ್ ನೋಡಿ ಏನಪ್ಪ, if two person enter into a apparent contract concerning a particular person or a ship, and it turned out that each of them mislead by similarity of name. ಇಬ್ರಿಗೂ ಮಿಸ್ಲೀಡ್ ಆಗಿದೆ, ನೇಮ್ ದಲ್ಲಿ ಸಿಮಿಲಾರಿಟಿ, ನೇಮ್ ದಲ್ಲಿ ಏನಾಗಿದೆ ಸಿಮಿಲಾರಿಟಿ ಇಲ್ಲ ಅಂತ. ಅರ್ಥ ಆಗ್ತಿದೆ ಪೂಜಾ, ಓಮಿ? So it turned out that each of them mislead ಆಗಿದೆ. ಪೈಲೆ ಏನಾಗಿದೆ? ಮಿಸ್ಲೀಡ್ ಆಗಿದೆ, ಮಿಸ್ಲೀಡ್ ಆಗಿದೆ ಬೈ ಸಿಮಿಲಾರಿಟಿ ನೇಮ್. ನೇಮ್ ಸೇಮ್ ಅದಾವ, ಒಂದ ನೇಮ್ ಅದಾವೆ, ಎರಡು ವರ್ಷದ. had different person or ship in his mind. No contract could exist between them as they were not ad Adam. ಅಂದ್ರೆ ಏನ್ ಸರಿಗ? ವೆರಿ ಸಿಂಪಲ್ ಇದೆ. ಇದರ ಅರ್ಥ ಏನ್ ಗೊತ್ತಾ? ಇವನ್ ಹತ್ರನು ಎರಡು ವಸ್ತು ಅದಾವೆ. ಇದರ ಒಂದ್ ಹೆಸರು ರಿನ್ ಇದೆ, ಇನ್ನೊಂದ್ ಹೆಸರು ವಿಮ್ ಇದೆ. ಇವ ವಿಮ್ಮಿಗೆ ರಿನ್ ತಗೊಂಡಾನವ, ವಿಮ್ಮಿಗೆ ರಿನ್ ತಗೊಂಡಾನೆ, ರಿನ್ನಿಗೆ ವಿಮ್ ತಗೊಂಡಾನೆ. ಗೊತ್ತಾಯ್ತು? ಇವನ್ ಏನಾಗಿದೆ, ರಿನ್ ಇದೆ ಮತ್ತೆ ವಿಮ್ ಇದೆ. ಹಿ ವಾಂಟ್ ಟು ಸೆಲ್ ರಿನ್, ಬಟ್ ಇವ ಅದಲ್ಲ, ಇವನ್ ತಲೆಯಾಗ ಏನೈತಿ, ವಿಮ್ಮ ರಿನ್, ರಿನ್ನ ವಿಮ್ ಆಗ್ಬಿಡೈತಿ. ಗೊತ್ತಾಗಿದೆಯಾ? ಅಂದ್ರೆ ಇವನ್ ತಲೆಯಾಗ ವಿಮ್ ಅಂದ್ರೆ ರಿನ್, ಇವನ್ ತಲೆಯಾಗ ರಿನ್ ಅಂದ್ರೆ ವಿಮ್. ಏನಾಗುತ್ತಿಲ್ಲ? ಕನ್ಸೆಂಟ್ಸ್ ಆರ್ ಅಡಮಲ್, ನಾಟ್ ಕನ್ಸೆಂಟ್ ಫ್ರೀ, ರೈಟ್? ಸೊ is misexpression ಆಗಿಲ್ಲ. So what I'm saying is that ಇಲ್ಲಿ consent completely, again that is what, different person or ship in mind, no contract will exist between them as there were not ad Adam, that is same mind. Again बच्चों, ambiguity in terms of agreement or errors, ambiguity ಅಥವಾ ambiguity, so in pronounce ಮಾಡಸಕತ್ತಲಪ್ಪ ನನಗೆ, ಬಟ್ errors ಕೊಡ್ರಿ, ತಪ್ಪುಗಳು. ಬಿಕಾಸ್ ಆ ಲೆವೆಲ್ ಇಂಗ್ಲಿಷ್ ಓದ್ ಬೇಡ ಈಗ, ಬಿಕಾಸ್ ರೈಟಿಂಗ್ ಆಗ ನಾ ಸಿಂಪಲ್ ರೈಟಿಂಗ್ ಮಾಸ್ಟರ್, ರೈಟ್? ಇಲ್ಲಿ ಇಂಗ್ಲಿಷ್ ಅಕ್ಷರ ಅಲ್ಲ, ಬಿಕಾಸ್ ಐ ಆಮ್ ದ ಒನ್ ಹೂ ಇಸ್ ಅಕೌಂಟ್ಸ್, ಐ ಕ್ಯಾನ್ ಲಾ ಕಲ್ಸ್ಕೊತೀನಿ. ಸೊ ನೇಚರ್ ಆಫ್ ಎನಿ ಟ್ರಾನ್ಸಾಕ್ಷನ್ ಆರ್ as subject matter of any agreement may prevent formation of contract. Very important. ಯಾವುದೇ ತರದ ತಪ್ಪು ಅಥವಾ ambiguity, right, as to nature of any transactions or subject matter of agreement may prevent formation. ಈಗ ತಪ್ಪಾಯ್ತು ಅಥವಾ ಯಾವ್ದಾರದ ಮಿಸ್ಟೇಕ್ಸ್ ಆಯ್ತು ಅಥವಾ ಹೇಳಪೇರಿ ಆಯ್ತು, ಎಂಬೆಜಲ್ಮೆಂಟ್ ಆಯ್ತು, ಮಿಸ್ರಿಪ್ರೆಸೆಂಟೇಷನ್ ಆಯ್ತು, ಇದರಿಂದ ಏನಾಗುತ್ತೆ, ಕಾಂಟ್ರಾಕ್ಟ್ ದ ನೇಚರ್ ಮತ್ತೆ ಕಾಂಟ್ರಾಕ್ಟ್ ದ ಸಬ್ಜೆಕ್ಟ್ ಮ್ಯಾಟರ್ ಚೇಂಜ್ ಆಗ್ಬಿಡ್ತಲ್ಲ. ಚೇಂಜ್ ಆಗಿದ್ದ ಕಾರಣ ಕಾಂಟ್ರಾಕ್ಟ್ ಆಗಂಗಿಲ್ಲ ಅದು, ಹೌದು ಇಲ್ಲ? ಇದಕ್ಕೆ ಬಿಕಾಸ್ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ದೇ ಆರ್ ಸೆಲ್ಲಿಂಗ್ ಅಂಡ್ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ದೇ ಆರ್ ಬೈಯಿಂಗ್. ಈಗ ಒಂದ್ ರೆಸ್ಟೋರೆಂಟ್ ಹೋಗಿರಿ ನೀವು, ಚೈನೀಸ್ ರೆಸ್ಟೋರೆಂಟ್ದಾಗ, ನಿಮ್ಗೆ ಗೊತ್ತಿಲ್ಲ ಏನ್ ಮಾಡ್ತಾರಂತ, ಯಾವ ಚೆನ್ನಾಗಿದೆ, ಟೆಲ್ ಮಿ ವಾಟ್ ಈಸ್ ಯುವರ್ ಫೇಮಸ್ ಅಂತ ಏನೋ ಹೇಳ್ತೀರಿ ನೀವು, ಈ ತಂದು ಕೊಡ್ತೀನಿ ಅಂತ. ಅವಾಗ ಏನಾಗುತ್ತೆ, ಅದು ನಿಮ್ಗೆ ಗೊತ್ತಿರಂಗಿಲ್ಲ, ಅಲ್ಲಿ ಅದು ಪೇ ಮಾಡಬೇಕಲ್ಲ. ಬಟ್ ಕನ್ಸೆನ್ಸ್ ಇದಾವಲ್ಲಿ, ಕನ್ಸೆನ್ಸ್ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ಅಟ್ ದಿ ಆಪ್ಷನ್ ಆಫ್ ದಿ ಹೋಟೆಲ್ ದೇ ಕ್ಯಾನ್ ಸೇ, ಇವ್ರಿಗೆ ಏನ್ ಗೊತ್ತಿಲ್ಲ ಆದ್ರೂ ಇವ್ರು ಆರ್ಡರ್ ಕೊಟ್ಟಿದ್ದಾರೆ, ಸೊ ನಾವು ಇವ್ರು ಅಂಡು ಇನ್ಫ್ಲೂಯೆನ್ಸ್ ದಾಗ ದುಡ್ಡು ಕೊಡ್ತೇವೆ ಅಂತ, ಸಮಥಿಂಗ್ ಲೈಕ್ ದಟ್. ಬಟ್ ಆ ಲೆವೆಲ್ದಾಗ ಹೋಗಿಲ್ಲ ಬಹುಶಃ. ಬಟ್ ಗೈಸ್ ನೆನಪಿಟ್ಕೊಡ್ರಿ, ಯಾವಾಗ ಕನ್ಸೆನ್ಸಸ್ ಇರಂಗಿಲ್ಲ ಅವಾಗ ಅಗ್ರಿಮೆಂಟ್ ಆಗಿಲ್ಲ. But yaar the consent. In the case of fundamental error, the basic error, fundamentally basic errors, fundamental contract the complete one base irtala. Fundamental error, there is really no consent, whereas in case of mistake there is no real consent also. Right? As been said earlier, one of the essential element of the contract is consent. Consent ide, contract ide.
and there is cannot be a contract without consent. No consent, no contract. ಗೊತ್ತಾಯ್ತು? No consideration, no contract. No consent, no contract. But no consideration, no contract ಆಗುತ್ತಾ? No consideration contract ಆಗುತ್ತಾ? Obviously ಆಗುತ್ತೆ. In case of ಯಾವಾಗ? No consideration, no contract ಇದೆ. Subject to exceptional ಯಾವಾಗ? Family and love and affection. Next. ಹಾ ನೋಡಿ ಹಿಂಗೈತಿ. ಟ್ರಸ್ಟಿ ಮತ್ತೆ ನೋಡ್ರಿ ಇನ್ನಪ್ಪ ದಿಸ್ ಇಸ್ ದ ವೇ ಯು ಗೈಸ್ ಆರ್ ಸ್ಟಡಿಂಗ್ ಮೀನ್ಸ್ ಚಾನ್ಸೇ ಇಲ್ಲ ಪಾಸ್ ಆಗೋದು. ಅದೆಲ್ಲ ನಂಗೆ ಬೇಡಪ್ಪ, ನಂಗೆ ಬಿಕಾಮ್ ಇಸ್ ನಾಟ್ ದ ಒನ್ ವಿಚ್ ಇಸ್ ಗೋನ್ ಟು ಬಿ ಪಾರ್ಟ್ ಆಫ್ ಯುವರ್, ಬಿಕಾಸ್ ನನ್ನ ಕೆಲಸ ಇದೆ ಸಿ ಎ ಫೌಂಡೇಶನ್. ಬಿಕಾಮ್ ನಾನು ಬಿಕಾಮ್ ಹೇಳ್ಕೊಡ್ತೀನಿ, ಬಟ್ ಬಿಕಾಮ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಕ್ ಹೋಗ್ಬೇಡ್ರಿ. ಗಿವ್ ಇಂಪಾರ್ಟೆನ್ಸ್ ಫಾರ್ ದಿಸ್. ಅದನ್ನ ಕೊಡಿ, ಬಟ್ 10-20 ನಿಮಿಷ ಸ್ವಲ್ಪ ನೋಡ್ಬೇಕಲ್ಲ ಡೈಲಿ ನೀವು. ಸೊ ಕನ್ಸೆಂಟ್ ಮೇ ಬಿ ಫ್ರೀ ಆರ್ ನಾಟ್ ಫ್ರೀ. ಓನ್ಲಿ ಫ್ರೀ ಕನ್ಸೆಂಟ್ ಆರ್ ನೆಸೆಸರಿ ಫಾರ್ ವ್ಯಾಲಿಡೇಷನ್ ಆಫ್ ದಿ ಕಾಂಟ್ರಾಕ್ಟ್. ಸೊ ಹಾಗಿದ್ರೆ ಡೆಫಿನೇಷನ್ ಆಫ್ ದಿ ಕನ್ಸೆಂಟ್ ಬರೀ ಬಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಿಕಾಸ್ ವಿ ಆರ್ ಟೀಚಿಂಗ್ ದ ಕಾನ್ಸೆಪ್ಟ್ ವಿಚ್ ಇಸ್ ಗೋನ್ ಟು ಹ್ಯಾವ್ ಅ ವೆರಿ ವೈಡರ್ ಕಾನ್ಸೆಪ್ಟ್. ಬಹಳ ವಾಸ್ಟ್ ಇದೆ. ಇದಕ್ಕೆ ನೀವು ನೆನಪಿಟ್ಕೊಳಕ್ತಿಲ್ಲ ಅಂದ್ರೆ 77 days ಏನ್ ಮಾಡ್ತೀರಾ? What you will be doing? Seriously not happening. So ನೋಡಿ, ಕನ್ಸೆಂಟ್ ಇದೆಯಲ್ಲ, ಇದು ಫ್ರೀ ಇದೆ. ಯಾವಾಗ ಇಟ್ ಈಸ್ ನಾಟ್ ಕಾಸ್ಡ್ ಬೈ ಕೋಯರ್ಷನ್, ಬರದ ಡೆಫಿನೇಷನ್, ಅಂಡರ್ ಇನ್ಫ್ಲೂಯೆನ್ಸ್, ಫ್ರಾಡ್, ಮಿಸ್ರಿಪ್ರೆಸೆಂಟೇಷನ್, ಮಿಸ್ಟೇಕ್ಸ್. ಇದು ಯಾವುದರ ಇದೆ ಫಾಯ್ದೆ ಅಂದ್ರೆ ಕನ್ಸೆಂಟ್ ಫ್ರೀ ಇಲ್ಲ. ಬಟ್ ಕೋಯರ್ಷನ್ ಸೆಕ್ಷನ್ 15, 16 ಯಾವುದು ಅಂಡರ್ ಇನ್ಫ್ಲೂಯೆನ್ಸ್, 17 ಬಚ್ಚೋ ಫ್ರಾಡ್, ಮಿಸ್ರಿಪ್ರೆಸೆಂಟೇಷನ್ 80 ಆಗುತ್ತೆ, ಮಿಸ್ರಿಪ್ರೆಸೆಂಟೇಷನ್ 18 ಆಗುತ್ತೆ, ಮಿಸ್ಟೇಕ್ ಸಬ್ಜೆಕ್ಟ್ 20, 21 and 22. ಸೊ ಹಾಗಿದ್ರೆ ಇದು ಇಂಪಾರ್ಟೆಂಟ್ ಇದೆ, ಅದು ಕೂಡ ಇಂಪಾರ್ಟೆಂಟ್ ಇದೆ. ಬಟ್ ಕಾಂಟ್ರಾಕ್ಟ್ ಅಲ್ಲಿ ಕನ್ಸೆಂಟ್ ಬೇಕಾಗುತ್ತೆ. ಕಾಂಟ್ರಾಕ್ಟ್ ಅಲ್ಲಿ ಕನ್ಸೆಂಟ್ ಇಲ್ಲ. So when consent or agreement is caused by coercion, fraud, misrepresentation or under influence, the agreement for the contract is voidable at the option of the party whose consent is caused by such thing. ಅಂದ್ರೆ ಇಲ್ಲಿ ಏನ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ, ರಿಮೆಂಬರ್ ಒನ್ ಥಿಂಗ್, ಯಾವಾಗ ಒಂದು ಪಾರ್ಟಿ ಇದೆ, ಕರೆಕ್ಟ್, ಅವರ ಪಾರ್ಟಿದು ಕನ್ಸೆಂಟ್ ನಾವು ತಗೊಂಡಿರಿ. ಹೇಗೆ? ಬೈ ಕೋಯರ್ಷನ್, ಬೈ ಫ್ರಾಡ್, ಬೈ ಮಿಸ್ರಿಪ್ರೆಸೆಂಟೇಷನ್, ಬೈ ಅಂಡರ್ ಇನ್ಫ್ಲೂಯೆನ್ಸ್. ಫಸ್ಟ್ 4 ದಾಗಿಂತ ಯುಟಿಲೈಸ್ ಮಾಡ್ಕೊಂಡು ನೀವು ಅವ್ರದ್ದು ಕನ್ಸೆಂಟ್ ತಗೊಂಡ್ರೆ, ಯಾರ್ದು ಕನ್ಸೆಂಟ್ ಬೈ ಯುಟಿಲೈಸಿಂಗ್ ಕೋಯರ್ಷನ್, ಅಂಡರ್ ಇನ್ಫ್ಲೂಯೆನ್ಸ್, ಫ್ರಾಡ್, ಮಿಸ್ರಿಪ್ರೆಸೆಂಟೇಷನ್ ಮಾಡಿ ತಗೊಂಡ್ರಿ, ಆ ಪಾರ್ಟಿ ಬೇಕಾದ್ರೆ ಕಾಂಟ್ರಾಕ್ಟ್ ಅನ್ನ ವೈಡ್ ಮಾಡಬಹುದು. ವೈಡೇಬಲ್ ಅಂದ್ರೆ ವೈಡೇಬಲ್, ಯಾರ್ದು ಕನ್ಸೆಂಟ್ ಇಲ್ಲ ಅವ್ರದ್ದು ಕಾಂಟ್ರಾಕ್ಟ್ ವೈಡೇಬಲ್. When the consent is vitiated by mistake, contract become void. So when the consent is taken by mistake, it is voidable. ಹಾಗಿದ್ದರೆ first and foremost elements of consent. ಏನಪ್ಪ elements of consent ಇದಾವೆ? How many we have? Coercion, under influence, fraud, misrepresentation and mistakes. 5 elements of consent. The questions ಕೇಳಬಹುದಾ ಸರ್? Yes. What are the elements of consent? Again. ಸೊ ಬಚ್ಚು ಕೋಯರ್ಷನ್ ಅಂದ್ರೆ ಹೆದರ್ಸೋದು. ಕಾನ್ರೆ ಇನೇ ಅನ್ಕೊಂತ ಹೆದರ್ಸ್ಬಿಡುದು ಅನ್ಕೊಂಡು. ಕೋಯರ್ಷನ್ ಈಸ್ ಕಮಿಟಿಂಗ್, ಥ್ರೆಟನಿಂಗ್ ಟು ಕಮಿಟ್ ಎನಿ ಆಕ್ಟ್ ವಿಚ್ ಈಸ್ ಫಾರ್ಬಿಡನ್ ಬೈ ಇಂಡಿಯನ್ ಪೆನಲ್ ಕೋಡ್. IPC ದಲ್ಲಿ ಆ ಆಕ್ಟ್ ಇಲ್ಲಿಗಲ್ ಇದೆ, ಹೆದರಿಸಿ, ರೈಟ್, ಜೀವನದ ಬೆದರಿಕೆ ಹಾಕಿ ಅಥವಾ ಕಿಡ್ನಾಪ್ ಮಾಡಿ, ಆರ್ ಅನ್ಲಾಫುಲ್ ಡಿಟೈನಿಂಗ್. ಮಗನ ತಗೊಂಡು ಹೋಗ್ಬಿಡ್ತೀನಿ ಚೀಲದಾಗ ಹಾಕೊಂಡೀಗ ತಗೊಂಡು ಹೋಗಿ ಚಾಕು ಹಿಡಿದು ಅಥವಾ ಬಂದೂಕ್ ಹಿಡಿದು, ಯು ಆರ್ ಟೇಕಿಂಗ್ ದ ಕನ್ಸೆಂಟ್. ಥ್ರೆಟನಿಂಗ್ ಟು ಡಿಟೈನ್ ಎನಿ ಪ್ರಾಪರ್ಟಿ. ಬಾ ನೋಡೋಣ, ತೋರಿಸೋಣ, ಲೈಕ್ ಖಾಲಿ ಮಾಡಿ ತೋರಿಸೋಣ. ಟು ಪ್ರಿಜುಡೈಸ್ ಎನಿ ಪರ್ಸನ್ whatever with intention to cause any person to enter into agreement. ಅಗ್ರಿಮೆಂಟ್ಗೆ ಬರ್ಲಿಕ್ಕೆ ಈಗ ನೀವು ಯಾರಿಗೆ ಯಾರದ್ರ ಮೇಲೆ ದಬ್ಬಾಳಿಕೆ ಹಾಕಿದ್ರೆ, ಹೆದರ್ಸಿದ್ರೆ, ಅಥವಾ ಅವರಿಗೆ ನೀವು ಬ್ಲಾಕ್ ಮೇಲ್ ಮಾಡಿದ್ರೆ, ಡಿಟೈನ್ ಮಾಡಿದ್ರೆ,
ಥ್ರೆಟನ್ ಟು ಡಿಟೈನ್ ಮಾಡಿದ್ರೆ ಅದೇನಾಗ್ತದೆ ಕೋಯರ್ಷನ್ ಆಗುತ್ತೆ. ಹೆದರ್ಸುದು ಯಾಕಲೆ ಅಂತ. ಹಾಗಿದ್ರೆ ಯಾರಿಗೆ ಹೆದರ್ಸಿದ್ದೆಲ್ಲ ಮಾಡ್ತಿರಲ್ಲ ಅವ ನಾಳೆ ಹೋಗಿ ಕೋಡ್ದಾಗ ಹೋಗಿ ಬಿಟ್ಟ ಅಂದ್ರೆ ಮುಗೀತು, ಕಾಂಟ್ರಾಕ್ಟ್ ಆರಾಮ್ಸಿ ಕ್ಯಾನ್ಸಲ್ ಆಗುತ್ತೆ. ಇಟ್ ಈಸ್ ಸೇಡ್ ಟು ಬಿ, ಅವ ಹೆದರಿ ಸುಮ್ ಕುಂತ ಅಂದ್ರೆ ಹೋಯ್ತು ಕಾಂಟ್ರಾಕ್ಟ್, ವಿ ಕಾಂಟ್ ಡು ಇಟ್. It is to be noted that section does not require that coercion must be proceed from the party to whom the contract, nor it is necessary that subject matter of the coercion must be the other contracting party. It may be directed again any third persons or whatever. ಯಾರೇ ಇರಲಿ ಕಾಂಟ್ರಾಕ್ಟ್ ದಲ್ಲಿ ಥರ್ಡ್ ಪರ್ಸನ್ ಬಂದ್ರು ಕೂಡ ಏನಾಗಿದೆ, ಅಗ್ರಿಮೆಂಟ್ ಆಗೈತಿ, ಇವ ಥರ್ಡ್ ಪರ್ಸನ್ ಇವನಿಗೆ ಅಥವಾ ಇವನಿಗೆ ಫೋರ್ಸ್ ಮಾಡ್ತಾನೆ, ಹೆದರ್ಸಾಕತ್ತಾನೆ, ಬಿಕಾಸ್ ಆಫ್ ಇವಂದು ಅಥವಾ ಇವಂದು ಇನ್ಸ್ಟ್ರಕ್ಷನ್ ಮೇಲೆ. ಅವಾಗ ಯಾರಿಗೆ ಇವ ಹೆದರ್ಸಿ ಅವ್ರದ್ದು ಕನ್ಸೆಂಟ್ ತಗೊಂಡಿದ್ದಾನೆ ಅದು ಫ್ರೀ ಕನ್ಸೆಂಟ್ ಹಂಗಿಲ್ಲ, ಡ್ಯೂ ಟು ಕೋಯರ್ಷನ್. ಗೊತ್ತಾಗಿತ್ತು? ಯಾರ್ದು ಕನ್ಸೆಂಟ್ ತಗೊಂಡಿದ್ದಾರೆ ಆನ್ ದಟ್ ಆಪ್ಷನ್ ಹಿ ಕ್ಯಾನ್ ವೈಡ್ ಮಾಡಬಹುದು ಕಾಂಟ್ರಾಕ್ಟ್. ಥರ್ಡ್ ಪಾರ್ಟಿ ಮೇ ಬಿ ಸಮ್ ಟೈಮ್ಸ್ ಏನಾಗುತ್ತೆ ಸರ್, ಸಮ್ ಟೈಮ್ಸ್ ನೋಡಮ್ಮ ಇವನು ಫೋರ್ಸ್ ಮಾಡಬಹುದು ಅಥವಾ ಇವನು ಫೋರ್ಸ್ ಮಾಡಬಹುದು, ಬಟ್ ಸಮ್ ಟೈಮ್ಸ್ ಥರ್ಡ್ ಪಾರ್ಟಿ ಕ್ಯಾನ್ ಬಿ ಫೋರ್ಸ್. ಗಾಟ್ ಇಟ್. ಹಾಗಿದ್ರೆ ಎಫೆಕ್ಟ್ ಆಫ್ ಕೋಯರ್ಷನ್ ಅಂಡರ್ ಸೆಕ್ಷನ್ 19 ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಏನ್ ಎಫೆಕ್ಟ್ ಆಗುತ್ತೆ? Contract induced by coercion is voidable at the option of the party whose consent was so obtained. A person to whom money has been paid or anything is delivered under coercion must be repay or return it. ಏನಾಗಿದೆ ಬಚ್ಚೋ? ಓಕೆ, ಈಗ ಇಬ್ಬರು ಪಾರ್ಟಿ ಇದ್ದಾರೆ. ಇವನಿಗೆ ಇವ 1 ಕೋಟಿ ಕೊಟ್ಟಾನೆ. 1 ಕೋಟಿ ಕೊಟ್ಟು ಇವನಲ್ಲ ಇನ್ನೊಬ್ಬನಿಗೆ ಹಚ್ಚಿ ಅವನಿಗೆ ಬೆದರಿಸಿ ಸುಮ್ ಒಪ್ಕೊ ಅಂತ ಹೇಳೋ ನಾವು, ರೈಟ್? ಆಮೇಲೆ ಇವನ್ ಹೆದರಿ ನೋಡಿ ಅಂಡು ಇನ್ಫ್ಲುಯೆನ್ಸ್ ಅದು ಆಕ್ಚುಲಿ ಡೈರೆಕ್ಟ್ ಅಂದ್ರೆ ಥರ್ಡ್ ಪಾರ್ಟಿ ಇದ್ದಾನೆ. ಸೊ ಕನ್ಸೆಂಟ್ ಬಿಕಾಸ್ ಆಫ್ ಹೆದರಿ ಆಕ್ಸೆಪ್ಟೆನ್ಸ್ ಕೊಟ್ಟಾನೆ. ಲೇಟರ್ ಆನ್ ಇವ ಬಾಳ ಹೊಡಿಯಪ್ಪ ಅಂತ ಕೋಟಿ ಹೋಗ್ಯಾನೆ. ಕೋಟಿ ಹೋಗಿ ಇಲ್ಲ ಸರ್ ಅವಾಗ ನನಗೆ ಜೀವನ ಹೆದರಿಕೆ ಇತ್ತು ಅದಕ್ಕೆ ನಾನು ಹೂ ಅಂತ ಹೇಳಿದೆ, ಬಟ್ ಇವಾಗ ನಾ ಒಲ್ಲೆ ನಾ ಬೇಡ. ನನಗೆ ಕೋರ್ಟ್ ಹಿಡುತ್ತೆ ಏನು ನಿನಗೆ ಅವರು ಕೊಟ್ಟಿದಾರಲ್ಲ ದುಡ್ಡು ವಾಪಸ್ ಕೊಡಬೇಕಾಗುತ್ತೆ. ಈಗ ವಾಪಸ್ ಕೊಡ್ಲಿಲ್ಲಪ್ಪ ಅಂದ್ರೆ ಅದು ಪ್ರಾಪರ್ಟಿ ಅವ್ರದ್ದು. ಸೊ ಹಿ ಹ್ಯಾಸ್ ಟು ರಿಟರ್ನ್ ದ ಪ್ರಾಪರ್ಟಿ ವಾಟ್ ಎವರ್ ದ ಟೈಮ್. ದಟ್ ಇಸ್ ವಾಟ್ ಅ ಪರ್ಸನ್ ಟು ಹೂಮ್ ದ ಮನಿ ಹ್ಯಾಸ್ ಬಿನ್ ಪೇಡ್ ಆರ್ ಎನಿಥಿಂಗ್ ಡಿಲಿವರ್ಡ್ ಅಂಡರ್ ಕೋಯರ್ಷನ್ ಮಸ್ಟ್ ಬಿ ರೀಪೇ ಆರ್ ರಿಟರ್ನ್. ಗೊತ್ತಾಗಿದೆಯಾ? ಅಂಡರ್ಸ್ಟುಡ್ ಬಚ್ಚೋ? ಅರ್ಥ ಆಗಿದೆ ಬಚ್ಚೋ? ಎನಿ ಡೌಟ್ಸ್? ತಿಳಿದಲ್ಲ? ನೆಕ್ಸ್ಟ್, ಥ್ರೆಟನ್ ಟು ಕಮಿಟ್ ಸುಸೈಡ್ ವಾಟ್ ಎವರ್ ವೆದರ್ ಇಟ್ಸ್ ಅ ಕೋಯರ್ಷನ್. ಹೆದರ್ಸ್ಕೊಂಡ್ರು ಸಾಯ್ತೀನಪ್ಪ ನಾನು, ಅವನಿಗೆ ಮದ್ವೆ ಆಗಕ್ಕೆ ನಾನಂದ್ರೆ ಏನದು? ಇದೇನ್ಲಿಪ್ಪ ನನ್ನ ಮಗಳೇ ಏನಕ್ಕಿ ಅಂದ್ರ ಹೆದರ್ಸ್ಬಿಡುದು, ಏನ ಸಾಯ್ತ. ಥ್ರೆಟನ್ ಟು ಕಮಿಟ್ ಸುಸೈಡ್. ಬಸಂತಿ ಇನ್ ಕುತ್ತಂಗೆ ಸ್ವಾಮಿ ಅವ್ನು ಬಸಂತಿ ಮಾಡ್ತಾನಲ್ಲ, ನಾ ಮ್ಯಾಗಿನ್ ಜಂಪ್ ಮಾಡ್ಬಿಡ್ತೀನಿ ಈಗ, ನೀ ಮದುವೆ ಮಾಡ್ಕೊಡ್ಲ ಅಂದ್ರೆ ಈ ಬೇಡ ಬೇಡ ಕುಂದ್ರ ನೋಡಿಲ್ಲ ಧರ್ಮಿಂದರ್ ಶೋಲೆ ಪಿಕ್ಚರ್ ಟೈಮ್ ಹಾಕಿದ್ದೆ ಹತ್ತಿರ್ತಾನೆ, ನೀನ್ ನನಗೆ ಮದುವೆ ಆಗ್ಲಿಲ್ಲ ನಾ ಸಾಯ್ತೀನಿ ಅಂತಿರ್ತಾನೆ. ಅದೇನದು? ಕೋಯರ್ಷನ್, ಹೆದರ್ಸೋದೇನದ? ಸುಸೈಡ್ though a forbidden by Indian penal code. First of all, suicide is like coward, ಹೇಳಿದ್ರೆ ಅಂತಾರೆ, but it is not punishable. Is not punishable, as a dead man cannot be punished. But section 15 declares that committing or threatening to commit any forbidden by Indian penal code, committing or threatening to commit by forbidden by IPC is purely coercion. ಹೌದಲ್ಲ? coercion ಆಗುತ್ತೆ. Hence a threat to commit suicide will be regarded as a coercion. Right? ಪಿಕ್ಚರ್ ಆಗಂತೂ ಬಹಳ ಆಗ್ತಾವು, ಬಟ್ ರಿಯಾಲಿಟಿ ಆಗಿಲ್ಲ. ಹೀರೋ ಮಾಡ್ತಾನೆ, ಹೀರೋನಿಗೆ ಅಪ್ಸರ್. Where husband obtain a release deed from his wife and son under threat of committing suicide.
ಓಹೋ, ಅಪ್ಪ ಅದ ನನ್ನ ಹಸ್ಬೆಂಡ್ ಗಂಡ ನಾ ಸಾಯ್ತೀನಿ, ನಂಗೆ ಬಿಟ್ಬಿಡ್ರಿ ನೀವು, ಸಾಕು ಮಾಡ್ರಿ ಜೀವನ ನಮ್ಗೆ. ಮಗ ಮತ್ತೆ ಅಪ್ಪ ಮಾಡಿದ್ರೆ ಆಯ್ತು ನೀವು ಬಿಟ್ಬಿಡ್ತೀವಿ ಅಂತ ರಿಲೀಸ್ ಮಾಡಿದ್ರೆ. The transaction was set aside on the ground of the coercion, set suicide being forbidden by Indian penal code. ಇಲ್ಲ ಆಗಿಲ್ಲ, ಅದು ಉಳಿಸಾಕ ಸೇವ್ ಮಾಡ್ಲಿಕ್ಕೆ ಆಯ್ತು ಒಪ್ಕೊಂಡಿದ್ದಾರೆ, ಬಟ್ ದೇ ಹ್ಯಾವ್ ಇಟ್ಸ್ ನಾಟ್ ದ ಕಾಂಟ್ಯಾಕ್ಟ್ ಹಿಯರ್, ರೈಟ್? ಬಿಕಾಸ್ ಇಟ್ ಈಸ್ ಕಾಸ್ಡ್ ಬೈ ಫ್ರೀ ಮಾಡಿದಾರೆ ಅವನಿಗೆ. ಎದಕ್ಕೆ? ಬಿಕಾಸ್ ಹಿ ಇಸ್ ಥ್ರೆಟನಿಂಗ್ ಟು ಕಮಿಟ್ ಸುಸೈಡ್, ರೈಟ್? ಗೊತ್ತಾಗಿಲ್ಲ? ಈಗ ಕೇಳ್ರಿ, ಅಪ್ಪ ಅದಾನೆ, ಗಂಡ ಅದಾನೆ, ಹೆಂಡತಿ ಇದ್ದಾಳೆ, ಮಗ ಇದ್ದಾನೆ. ಇವರಿಂದ ದೂರ ಹೋಗೋದಿತ್ತಾನೆ ಅವನು, ಮತ್ತೆ ಬಿಡಾಕ್ತಿಲ್ಲ. ಅಪ್ಪ ಹೆಂಗ್ ಬಿಡಾಕ್ಬಿಡ್ತಾರೆ, ಗಂಡ ಹೆಂಗ್ ಬಿಡಾಕ್ಬಿಡ್ತೈತಿ? ಇವ ಹೇಳ್ತಾನೆ ನಾನು ಊರ್ಲ್ ಹಾಕೊಂಡ್ ಸಾಯ್ತೀನಿ ಅವತ್ತು ರಾತ್ರಿ, ಇವ್ ಫ್ರೀ ಮಾಡಲಿಲ್ಲ ಅಂದ್ರೆ ಇವ್ ಹೆದರ್ ಬಿಡ್ತಾರೆ. ಅಪ್ಪ ಏನ್ ಲೇಪ ಇದು, ನಮ್ಮ ಅಪ್ಪ ನನ್ನ ಗಂಡ ಯಾರಿವ ಅಂತ ಬಿಡ್ತಾರೆ. ಆಯ್ತು ಹೋಗಪ್ಪ ಅಂತ ಹ್ಯಾಪಿಯಾಗಿ ಹೋಗ್ತಾನೆ. ಆಮೇಲೆ ಸ್ಲೋಲಿ ಕೋರ್ಟಿಂಗ್ ಬರ್ತಾರೆ. ಹಿಂಗೆ ನಾವು ಅವ್ನಿಗೆ ಬಿಟ್ಟಿದ್ವಿ ಕಾರಣ ಹಿಂಗಿಲ್ಲ ಆಗಿತ್ತಂತ. ಸೊ ಆ ಕೋರ್ಟ್ ಹಿಡಿದ ಎಲ್ಲ ಮಗನ ನಿಮ್ಗೆ ಯಾರ ಸೈಡ್ ಮಾಡೋ ಗೊತ್ತಿಲ್ಲ, ಇಟ್ಸ್ IPC ಪ್ರಕಾರ ಫಾರ್ಬಿಡನ್ ಇದೆ. ಸೊ ಇದು ಕ್ವೆಶ್ಚನ್ ಆಗುತ್ತೆ. ಯು ಕ್ಯಾನ್ ದಟ್ ಟ್ರಾನ್ಸ್ಫರ್ ಮಾಡಿದ ರಿಲೀಸ್ ಮಾಡೋದಲ್ಲ ನನಗೆ, ಇಟ್ ಇಸ್ ಕೆನಾಟ್ ಕನ್ಸಿಡರ್ ರಿಲೀಸ್ ಆಗಿಲ್ಲ, ನಿಮಗೆ ಮನಿ ದುಡ್ಡು ಕೊಡಬೇಕಾಗುತ್ತೆ, ರೈಟ್? An agent refused to give books of accounts to the principal unless he free him from all his liability. ಅಂದ್ರೆ ಏನ್ರಿ ಸರ್? ಇಲ್ಲಿ ಒಬ್ಬ ಅದಾನೆ, ಒಬ್ಬ ಪರ್ಸನ್ ಅದಾನೆ, ರೈಟ್? ಇವನಿಗೆ ಕೆಲಸ ಮಾಡ್ತದಾನೆ, ಇವ ಓನರ್, ಇವನ್ ಎಲ್ಲ ಅಕೌಂಟ್ಸ್ ಇವನ್ ಕಡೆ ಇದೆ. ಇವ ಹೇಳ್ತಾನೆ ನೋಡಪ್ಪ ನಂದು ಬ್ಯಾಲೆನ್ಸ್ ಅಮೌಂಟ್ ನೀವ್ ಕೊಡ್ಬೇಕಾಗತ್ತೆ, ಬ್ಯಾಲೆನ್ಸ್ ಅಮೌಂಟ್ ಕೊಡೋ ತನಕ ನನ್ಗೆ ಬುಕ್ಸ್ ಹಾಕೊಂಡು ಕೊಡಂಗಿಲ್ಲ, ಏನ್ ಮಾಡ್ಕೋತಿ ಮಾಡ್ಕೋದು. ಇಲ್ಲಿ ಹೆದರ್ಸಾಕ್ತಾನೆ, ಇಲ್ಲ ಸುಟ್ಟು ಬಿಡ್ತೀನಿ ಅಂತ ಹೆದರ್ಸಾಕ್ತಾನೆ. ನೋ ಬಚ್ಚೋ ನೋ. ಇಲ್ಲೇ an agent refused to give a books of accounts to the principal unless he free him from all liability. The principal has to give the release deed. Held, the contract was under coercion by unlawful detaining the principal's property. ಫಸ್ಟ್ ಅಂತೂ ಏನಾಗುತ್ತೆ, ಎಸ್ ಅವನು ಆ ರೀತಿ ಯಾರದೇ ಪ್ರಾಪರ್ಟಿ ಡಿಟೈನ್ ಮಾಡ್ಕೊ ಬರಂಗಿಲ್ಲ. ಬೇರೆಯವ್ರ ಪ್ರಾಪರ್ಟಿ ಇಟ್ಕೊಳತಿರಪ್ಪ ಅಂದ್ರೆ ಇಲ್ಲೇ ದೊಡ್ಡ ತಪ್ಪು ಮಾಡತ್ತೀರಿ ನೀವು. ಇಟ್ ಈಸ್ ಅ ಬಿಗ್ ಮಿಸ್ಟೇಕ್ ಹಿಯರ್. ಎರಡನೇದು ಏನಪ್ಪಾ ಅಂದ್ರೆ, ಹೌದು ನಿಮ್ದು ಅಧಿಕಾರ ಇದೆ, ಪ್ರೂವ್ ಮಾಡ್ರಿ, ಇಲ್ಲಿ ತಗೊಳ್ರಿ, ಕೋರ್ಟ್ ಇದೆಯಲ್ಲ, ದಟ್ಸ್ ವಾಟ್ ದಟ್ಸ್ ಕಾಲ್ಡ್ ಅಂಡು ಇನ್ಫ್ಲುಯೆನ್ಸ್, ಕೋಯರ್ಸ್ ಅಂತ. ಅದಕ್ಕೆ ಗೊತ್ತಾಗಿದೆಯಾ? ಮುಂದೋಗೋಣ. ಅಂಡು ಇನ್ಫ್ಲುಯೆನ್ಸ್. ಅಂಡು ಇನ್ಫ್ಲುಯೆನ್ಸ್ ಅಂದ್ರೆ ಅಕಾರ್ಡಿಂಗ್ ಟು ಸೆಕ್ಷನ್ 16 ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್, ಇನ್ಫ್ಲುಯೆನ್ಸ್ ಮಾಡೋದು ಬೈ ಪವರ್, ಬೈ ಯುಟಿಲೈಸೇಷನ್ ಆಫ್ ಪವರ್. ದೇ ಆರ್ ಇನ್ ಕಮಾಂಡಿಂಗ್ ಪೊಸಿಷನ್, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸಮ್ಟೈಮ್ಸ್ ನಾನು ಮಾಡ್ತೇನೆ, ಬಟ್ ಏನ್ ಮಾಡ್ಬಾರ್ದು, ಹುಡುಗರು ಮಾಡ್ತಾರಲ್ಲ ಕ್ರಿಕೆಟ್ಗಳು, ಲಘು ಹೋಗಂಗಿಲ್ಲ, ಬೆಲ್ಟ್ ಎಲ್ಲ ಐತದ ತಗೊಂಡ್ ಬರ್ರಿ. ಅಯ್ಯೋ ಅಪ್ಪ ಹೋಗ್ತೀನಿ ಸ್ಕೂಲ್ಗೆ, 8 ಗಂಟೆ ಆಯ್ತು ಇನ್ನು ರೆಡಿ ಆಗಿಲ್ಲ. ಸಣ್ಣಕ್ಕೆ ಭಾಳ ಕ್ರಿಕೆಟ್ ನನ್ನ ಮಗಳು, ಮೈ ಡಾಟರ್ ಇಸ್ ಹಾರಿಬಲ್. ಸ್ಕೂಲ್ ಅಂದ್ರೆ ಎದಕ್ಕರೆ ಮುಂಜಾನೆ ಆಗೈತೆ ನೋಡಕ್ಕೆ, ಹಿಂಗೈತೆ ಪರಿಸ್ಥಿತಿ, ರೈಟ್? ಸೊ ಈಗ ಬಟ್ ಇಟ್ ಈಸ್ ಅಂಡರ್ ಇನ್ಫ್ಲುಯೆನ್ಸ್ ಬಟ್ ಅಪ್ಪನ್ ನನ್ನ ಹೆದರಿಕೆ, ದಟ್ ಈಸ್ ಲೈಕ್ ಅದು ಹಂಗೆಲ್ಲ ಇರಂಗಿಲ್ಲ, ಬಟ್ ಸ್ವಲ್ಪ ವಿ ಸಪೋಸ್ ಟು ಬಿ ಫ್ರೀ ಮಾಡಬೇಕು ಅವ್ರಿಗೆ, ಬಟ್ ಸಿಚುವೇಶನ್ ಹೆಂಗಿರುತ್ತೆ ಹೇಳಬಂಗಿಲ್ಲ. ಈಗ ಅಂಡು ಇನ್ಫ್ಲುಯೆನ್ಸ್ ಅಂದ್ರೆ ನೋಡಿ, ಅಂಡು ಇನ್ಫ್ಲುಯೆನ್ಸ್, ಇನ್ಫ್ಲುಯೆನ್ಸ್ ಅಂದ್ರೆ ಫೋರ್ಸ್ ಮಾಡ್ತಾ ಇದ್ದೀರಾ, ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೀರಾ ಯಾವುದೇ ತರದ್ದು ಒಂದು ಫೋರ್ಸ್ ದಟ್ ವಿ ಹ್ಯಾವ್ ನಾಟ್ ಅಗ್ರೀಡ್ ಅಪಾನ್ ಇಟ್. A contract is said to be induced by undue influence where relations subsisting between the parties are such that one party in a position to dominate the will of other and he uses the position to obtain the unfair advantage of other. ಅಂದ್ರೆ ಏನ್ರಿ ಸರ್? ಈಗ ಒಂದು ಪಾರ್ಟಿ ಇದೆ, ಇವ ಎಕ್ದಮ್ ದೊಡ್ಡದಾನ, ಜಮೀನ್ದಾರ ಮಾಲಕರದಾನೆ, ಇನ್ನ ಪಾರ್ಟಿ ಇದಾನೆ, ಅವ ಅಷ್ಟು ಪವರ್ಫುಲ್ ಇಲ್ಲ. ಸೊ ಇವ ಹೇಳಿದಾನೆ ಒಂದು ಮಾತು, ಇದಕ್ಕೆ ಇವನ್ ಬಾಯಕ್ ಬರಾಕತ್ತಿಲ್ಲ ಒಲ್ಲೆ ಅಂತ ಹೆದರ್ ಸಾಕತ್ತಾನ. ಇವ ದೊಡ್ಡ ಮನುಷ್ಯ ಲೇಪ. ಮೋದಿ ಬಂದ, ಈಗ ಮೋದಿ ಬಂದ ಹೇಳಿದ, ನೀವು ಯೂಟ್ಯೂಬ್ ಚಾನಲ್ದಾಗ ನಂದು ಪ್ರಮೋಷನ್ ಮಾಡಿ ನನ್ಗೆ ವೋಟ್ ಹಾಕ್ರಿ ಅಂತ. ನಾನು ಅವಾಗ ನೋ ಅಂತ ಹೇಳ್ತೇನೆ, ಎಸ್ ಅಂತ ಹೇಳ್ತೀನಿ. I have to accept it because of
power he has under influence. ಆ ರೀತಿ ಬರಂಗಿಲ್ಲ, ಅವನು ಸಬ್ಸ್ಕ್ರೈಬ್ ಮಾಡದ. So what I'm saying is that ಬಚ್ಚೋ ಇಲ್ಲೇ ಅಡ್ವಾಂಟೇಜ್ ಅನ್ಫೇರ್ ಅಡ್ವಾಂಟೇಜ್ ತಗೋತೇವೆ. ಅನ್ಫೇರ್ ಅಡ್ವಾಂಟೇಜ್ ಅಂದ್ರೆ ನಿಮ್ ಪವರ್ದು ಬಳಕೆ ಮಾಡ್ತಾ ಇದ್ದೀರಾ, that is called as a undue influence. So A having advanced money to his son, B during his minority, upon B's coming out at the age of obtain by misuse of the parental influence, a bond from B for greater amount than the sum due in respect of advance. A employs here ಮಾಡ್ತಾರ ಗೊತ್ತಿಲ್ಲ, ಬಟ್ ಈ ರೀತಿ ಯಾರು ಮಾಡ್ತಾರೆ, ಅಪ್ಪನ ಮಗನ ಮಾಡ್ತಾರೆ. ಕೊಟ್ಟಿದ್ದು ದುಡ್ಡು ಆಮೇಲೆ ಡಬಲ್ ಬರಿ ಅಂತ 10,000 ರೂಪಾಯಿ ಕೊಟ್ಟಿದ್ದು, ಇಲ್ಲ 10 ಲಕ್ಷ ಬರಿ ಅದನ್ನಂತಾರೆ. ಯು ಕೆನಾಟ್ ಸೇ ದಟ್, ರೈಟ್? ತಪ್ಪಾಗುತ್ತೆ. ಸೊ ದಟ್ ಇಸ್ ವಾಟ್ ಅಂಡೂ ಇನ್ಫ್ಲೂಯೆನ್ಸ್ ಇರ್ಬೋದು. ಓಕೆನಾ? ಸೊ ಹಾಗಿದ್ದರೆ ಅಂಡೂ ಇನ್ಫ್ಲೂಯೆನ್ಸ್ ಅಲ್ಲಿ ಏನಿದೆ ಸರ್? ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಆಫ್ ಅಂಡೂ ಇನ್ಫ್ಲೂಯೆನ್ಸ್. ರಿಲೇಷನ್ ಬಿಟ್ವೀನ್ ದ ಪಾರ್ಟೀಸ್. ಹೌದು, ರಿಲೇಶನ್ಶಿಪ್ ದಾಗ ಗಂಡ ಹೆಂಡತಿ ಮ್ಯಾಗೆ ಅಥವಾ ಹೆಂಡತಿ ಗಂಡನ ಮ್ಯಾಗೆ. ಇವಾಗ ಕಾಲ ಹೆಂಗಿದೆ, ಹೆಂಡತಿ ಗಂಡನ ಮ್ಯಾಗೆ ಅಂಡೂ ಇನ್ಫ್ಲೂಯೆನ್ಸ್ ಆಗ್ತಾರೆ. ನೋಡ ಮತ್ತೆ ಬಿಡಂಗಿಲ್ಲ, ನಿಮ್ಗೆ ಕೋಡ್ದಾಗ ತಗೊಂಡ್ ಬಿಡ್ತೀನಿ, ಕರೆದು ಬಿಡ್ತೀನಿ, ಯವ್ವ ಬೇಡ ಲಕ್ಷ್ಮವ್ವ ಅಂತ ಮುಂದೆ. ನನ್ನ ಕೇಸ್ ಹಂಗಿಲ್ಲ, ಲಕ್ಕಿ ಇದ್ದೀನಿ, ಟಚ್ ವುಡ್ ಹಂಗೆ ಇರಲಿ. ಬಟ್ ದಿಸ್ ಇಸ್ ವಾಟ್ ನೋಡಿದ್ದೀನಿ ನಾನು. ದೇ ಆರ್ ಇಲ್ಲಿ ನಮ್ಮ ಕರ್ನಾಟಕದಾಗ ಲೈಕ್ ವಿ ಆರ್ ವೆರಿ ಹ್ಯಾಪಿ ದಟ್ ವಿ ಹ್ಯಾವ್, ಬಟ್ ನಾರ್ತ್ ಇಂಡಿಯಾ ನೋಡ್ತೀನಿ ನಾನು, ಇವತ್ತು ಮದುವೆ ಆಗಿರ್ತಿದ್ ನೆಕ್ಸ್ಟ್ ಡೇ ಕೇಸ್ ಹಾಕಿರ್ತಾವ. ಸೊ ರಿಲೇಷನ್ between the parties, a person can be influenced by other when near relationship between two existing. Correct? ಅಪ್ಪ ಅಮ್ಮನ ಮ್ಯಾಗೆ ಅಥವಾ ಮಗಳ ಮ್ಯಾಗೆ ಮಗನ ಮ್ಯಾಗೆ. ಪೊಸಿಷನ್ ಟು ಡಾಮಿನೇಟ್ ದ ವಿಲ್. ಈಗ ಹಿಂಗಿದ್ದೀರ ಅಂದ್ರೆ ಪೊಸಿಷನ್ ನಿಮ್ದು, ಈಗ ವಿನಯ್ ಕುಲಕರ್ಣಿ ಇದ್ದಾನೆ, ಬಂದ ಯೋ ಸರ್ ವಿ ಕೆ ಬಾಸ್ ವಿ ಕೆ ಬಾಸ್ ವಿ ಕೆ ಬಾಸ್ ಅಂತಾರೆ. ಹಾಗೆ ಒಳ್ಳೆ ಮೆನ್ಷನ್ ಬಿಟ್ರೆ ಅವ, but he can dominate, right? Power relation aವಾಗ dominate ಮಾಡುವಾಗ relation between the party exists in such a manner that one of them is in a position to dominate the will of other. A person is deemed to be such position in the following condition. ನೋಡಿ, very important is very important. ಇದರ ಮೇಲೆ ಕ್ವಶನ್ಸ್ ಕೇಳಬಹುದು ನಿಮಗೆ, because that is like possible ಇಲ್ಲ, because real ಕಾಂಟ್ಯಾಕ್ಟ್ ಆಗಿಲ್ಲ. ಈಗ ನೋಡಿ, ರಿಯಲ್ ಅಂಡ್ ಅಪರೇಟ್ ಅಥಾರಿಟಿ. ಇನ್ಸ್ಪೆಕ್ಟರ್ ದಾನೊಬ್ಬ ಬಂದಾನೆ, ತಂದು ಪವರ್ ಯಾಕ ಇಷ್ಟ ಆಯ್ತು ತಗೋರಿ ಸೌಕಾರ ಅಂತಾರಲ್ಲ, ಸ್ಪೆಷಲಿ ಸ್ಟೂಡೆಂಟ್ ಅಂಡ್ ಟೀಚರ್ ಮ್ಯಾಗೆ. ಈಗ ಪ್ರೀತು ಬಾ ಇಲ್ಲಿ ಅಂತ ಏನು ಚಾ ತಗೊಂಡ್ ಬಂದು ತಗೊಂಡ್ಬಿಡ್ತಾನ ಪಾಪ. ಹಿ ನೆವರ್ ಸೆಡ್ ನೋ, ಬಟ್ ಸಮ್ ಟೈಮ್ಸ್ ನಾ ಕೇಳಿಲ್ಲ ಅಂತ ತಗೊಂಡ್ಬಿಡ್ತಾನ ಅವ. ಗೊತ್ತಾಗತ್ತೆ ನನಗೆ ಹಂಗೆ ಯಾರು ಎಲ್ಲರಿಗೂ ಹೇಳಂಗಿಲ್ಲ. ಸೊ ವೇರ್ ಅ ಪರ್ಸನ್ ಹೋಲ್ಡ್ ಅ ರಿಯಲ್ ಅಥಾರಿಟಿ ಓವರ್ ಅದರ್, as in the case of master and servant, doctor and patient, teacher and student. Yes, ಈಗ ಆಗಿತ್ತಲ್ಲ, ಏನಾಗಿತ್ತು ಡೆಲ್ಲಿದಾಗ ಮನೆ ಆಗಿತ್ತು ಕೇಸ್. ಆ ಟೀಚರ್ ಏನ್ ಮಾಡ್ತಾಳೆ, ಅವ್ರದ್ದು ಶೋರೂಮ್ ಇರ್ತಿತ್ತು ಕಾರಿಂದ, ಬ್ರ್ಯಾಂಡ್ ನ್ಯೂ ಕಾರ್ ತಗೊಂಡ್ ಕಡಿಮೆ ಪ್ರೈಸ್ ಬಿಡ್ತಾಳೆ, ಇಲ್ಲಾಂದ್ರೆ ಫೇಲ ಮಾಡಿಸ್ತಾನೆ. ಹೆದರ್ ಏನ್ ಮಾಡ್ತಾನವ, ಡೆಫಿನೆಟ್ಲಿ ಆಫ್ಟರ್ ಏನಾಗುತ್ತೆ ಅವ ಪಾಸ್ ಆಗ್ತಾನೆ, ಹೊರಗೆ ಬರ್ತಾನೆ, ಆಮೇಲೆ ಕೇಸ್ ಹಾಕ್ತಾನೆ ಕಿಮ್ಯಾಗೆ. Because consent was not free due to undue influence, dominance by utilizing the power. So a father by reason of authority over son can dominate the will of son. Howdilla? Next, fiduciary relationship. Iga fiduciary relationship andre you can say that, right? Guru and devotees, Baba Ram Rahim ಗೊತ್ತಿಲ್ಲ ನಿಮ್ಗೆ, ಜೈಲ್ ಹಾಕಿದ್ರಲ್ಲ ಅವನಿಗೆ, ಬಹಳ ಕ್ಲಾಸ್ ನನ್ನ ಮಗ. ಹಿಂಗಿರ್ತಾವ ಡಿವೋಟೀಸ್, ಪಾಪ್ ಕಣ್ಣು ಮುಚ್ಚಿ ಬಂದ ನಮ್ಮ ಭಗವಾನ್ ಅಂತ ಬಂದಿರ್ತಾರೆ. ಸೊ ಈಗ ವೇರ್ ದ ರಿಲೇಶನ್ಶಿಪ್ ಆಫ್ ಟ್ರಸ್ಟ್, ಭರೋಸೆ ಇದೆ ಮತ್ತೆ ಕಾನ್ಫಿಡೆನ್ಸ್ ಇದೆ ಬಿಟ್ವೀನ್ ದ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್, ಸಚ್ ಟೈಪ್ ಆಫ್ ರಿಲೇಶನ್ಶಿಪ್ ಎಕ್ಸಿಸ್ಟ್ ಬಿಟ್ವೀನ್ ಫಾದರ್ ಅಂಡ್ ಸನ್. ಹೌದು, ಈಗ ನನ್ನ ಮಗಳಾಳೆ, ನಂಗೆ ತುರುಬಿಟ್ಟು ಮ್ಯಾಂಗೆ ಗೊತ್ತಾಗಿದೆ ಆಕೆಗೆ, ನಂಗೆ ಅವ ವಾಪಸ್ ಹಿಡಿತಾನಂತ, ಟಕ್ಕನ್ನ ಕೈ ಹಿಡಿದ್ಬಿಟ್ಟೆ ಅಂದ್ರೆ ಏನಾಗತ್ತೆ? ಸಣ್ಣಕ್ಕೆ ಹೋದ್ಮ್ಯಾಗ ಸಾಕು ಅಂತ ಧ್ವನಿ ಕೇಳಿದ್ರು ಸಾಕು, ಟಕ್ಕನ್ ಬಂದ್ಬಿಡ್ತಾಳೆ. ಸೊ ನಾ ಹಿಂಗ್ ತಗೊಂಡು ಹಿಂಗ್ ಪುಷ್ ಮಾಡಿದ್ಮ್ಯಾಗೆ she knows that she will hold me. That is the trust they have, right? That is the confidence they have.
ಸೊ ಈ ಟೈಪ್ ಟ್ರಸ್ಟ್ ಇರ್ತದಲ್ಲ, ಸ್ವಲ್ಪ ಜನ ಇರ್ತಾರೆ, ನಾನಂತೂ ಗುರುಗಳ ಮ್ಯಾಗ ಬರಂಗಿಲ್ಲ, ಬಟ್ ಇದೆ ಹಸ್ಬೆಂಡ್ ವೈಫ್ ಮ್ಯಾಗೂ ಇರುತ್ತೆ. ಇವಾಗ ಅದು ಹೋಗೈತಿ. ಮೊನ್ನೆ ಏನಾಗಿದೆ, ಡೆಲ್ಲಿಯಲ್ಲಿ ದೇರ್ ವಾಸ್ ಅ ಕೇಸ್, ವೈಫ್ ಇದ್ದಾಳೆ, ಕಾಮೆಂಟ್ ನೋಡ್ರಿ ಏನಂತಾರೆ, ಹಸ್ಬೆಂಡ್ ವೈಫ್ ಇದಾರೆ, ಅವರು ಮೋರ್ ದೆನ್ 10 years ರಿಲೇಶನ್ಶಿಪ್ ಇದೆ, ಮಕ್ಕಳು ಇದಾವೆ. ವೈಫ್ ಏನ್ ಮಾಡ್ರೆ, ಬ್ಯಾಟಿಂಗ್ ಹೋಗ್ತೇನಂತ ಇನ್ನೊಂದು ಕೂಡ ಮೆಟ್ರೋದಾಗ ಅರಾಡ ಆಗ್ತದೆ. ಇವ ಹಸ್ಬೆಂಡ್ ಐತಲ್ಲ, ವಿಡಿಯೋ ಕ್ಯಾಮ್ರಾ ಮಾಡ್ಕೊಂಡು ಹೋಗೋಣ ಆಕಿಂದ, ವಿಡಿಯೋ ಕ್ಯಾಮ್ರಾ ಮಾಡ್ಕೊಂಡ 3 days 1 ದಿವಸ ಏನ್ ಹೇಳ, ನಾ ಫಂಕ್ಷನ್ ಹೋಗ್ತೈತೆ ಅಂತ ಬಿಟ್ಟು ಹೋಗ್ಬಿಟ್ಟಾಳೆ 3 days. ಆಮೇಲೆ ರೆಡ್ ಹ್ಯಾಂಡ್ ಹಿಡ್ದಾನೆ, ಹೇಳಕ್ ಏನಂತ, ಏನ್ ತಪ್ಪ ಮಾಡಿದೆ ನಾನು, 3 ದಿವಸ ಅಷ್ಟ ಹೋಗಿದ್ದೆ ನನ್ನ ಫ್ರೆಂಡ್ ಕೂಡ, ಏನ್ ತಪ್ಪಾಗೈತಿ. ಶಿ ವಾಸ್ ಸೆಲಿಂಗ್ ಆಲ್ ಥಿಂಗ್. ದಟ್ ಈಸ್ ವಾಟ್ ಬಚ್ಚು ಹಿಂಗಿದೆ. ಐ ಗಾಟ್ ಶಾಕ್ ದ ವೇ ಶಿ ವಾಸ್ ಕಾನ್ಫಿಡೆಂಟ್ಲಿ ಸೇಯಿಂಗ್. ಪ್ರಪಂಚ ಹಿಂಗಾಗಿತ್ತು. ಈಗ ನಮ್ಮ ಅಪ್ಪ ಅಮ್ಮ ಮಾಡ್ತಾರೆ, ದೇ ಹ್ಯಾವ್ ಗಿವನ್ ದೇರ್ ಲೈಫ್, ಹಂಗೆ ಇರಬೇಕು. ದಟ್ ಇಸ್ ವೈ ದೇರ್ ಇಸ್ ಹ್ಯಾವಿಂಗ್. ಸೊ ಅದೇ ರೀತಿ ಬಚ್ಚೋ, ಈಗ ಯಾರಿಗಾರ ಉದ್ರಿ ಕೊಡ್ತಾ ಇದ್ದೀನಿ ಅಂದ್ರೆ ಭರವಸೆ ಇರ್ತೈತಿ ವಾಪಸ್ ಬರ್ತೈತೆ. ಹಸ್ಬೆಂಡ್ ವೈಫ್ ಮ್ಯಾಗು ಎಸ್ ಬಚ್ಚೋ ದೇರ್ ಇಸ್ ಎ ಫಿಡ್ಯೂಷರಿ ರಿಲೇಶನ್ಶಿಪ್ ಇರ್ತೈತಿ. ಕ್ರೆಡಿಟಾರ್ಸ್ ಅಂಡ್ ಡೆಟಾರ್ಸ್, ಆಯ್ತು ತಗೋರಪ್ಪ ಇವ್ರು ದುಡ್ಡು ಕೊಡ್ತಾರೆ, ಆಯ್ತು ಹಣ ಬರುತ್ತೆ. ಸೊ ಇದು ಟ್ರಸ್ಟ್ ಇದೆಯಲ್ಲ, ಟ್ರಸ್ಟ್ ಮ್ಯಾಗೆ ಈಗ ಇದ್ರೆ ತಗೊಳ್ಳಿ, ಇಂಟ್ರಾಕ್ಟಿವ್ ಪೆನಲ್ ನಾ 30,000 ರೂಪಾಯಿ ಕೊಡ್ಬೇಕು ಅವ್ನಿಗೆ, ಇನ್ನು 30,000 rupees ಪೇ ಮಾಡಬೇಕು. He believe that yes, he'll pay it, right? So it's called fiduciary relationship. By reason of fiduciary relationship, a solicitor and a doctor, the lawyer, can dominate the will of client. A trustee can dominate the will of beneficiary. ಹೌದಲ್ಲ? A spiritual guru induce his devotee to gift him the whole of his property in return of promise of salvation of devotees. Idu ide, right? Held consent of devotee was given under the under influence. Here relationship was fiduciary relationship between guru and devotee. Guru was in a position to dominate the will of devotee. So ಈಗ ಈ ಟ್ರಸ್ಟ್ ಅನ್ನ ಉಪಯೋಗ ಮಾಡಿಕೊಂಡು, ಈ ಭರವಸೆಯನ್ನ ಯುಟಿಲೈಸ್ ಮಾಡಿಕೊಂಡು, ಯಾವಾಗ when you are going to utilize that power, it is called undue influence. ಮೆಂಟಲ್ ಡಿಸ್ಟ್ರೆಸ್, ಮೂರನೇದು ಹರಾಸ್ಮೆಂಟ್ ಕೊಡೋದು. ಜಾದೂ ತೇರಿ ನಜರ್ ನೋಡಿರಿ ಪಿಕ್ಚರ್, ಡರ್ ಪ್ರೀತ್ಸೆ ಉಪೇಂದ್ರ ಹುಚ್ಚಾಗಿರ್ತಾನಲ್ಲ, ಹುಚ್ಚ ಮಾಡ್ತಾನೆ. ಸೊ ಆ ನಮೂನಿ. An undue influence can be used against a person to get his consent on contract where the mental capacity of the person is temporarily or permanently affected by the reason of mental or bodily distress or illness or old age. ಸಿಚುವೇಶನ್ ಹೆಂಗಿದೆ ಅಂದ್ರೆ, ಅವರು ಸಾಕಾಗಿ ಸೆಂಡ್ ಮಾಡ್ಬಿಡ್ತಾರೆ, ಹೋಗ್ಲಿ ಬಿಡಿ ಏನು ಮಾಡ್ಬಾರ್ದು ಅಂತ ಸಿಚುವೇಶನ್ ಮಾಡೋದು. ಸೊ ಅದ್ ಸ್ಟ್ರೆಸ್ ತಾಳ್ಲಾರ್ದ acceptance ಮಾಡ್ತಿರಲ್ಲ ಅಗ್ರಿಮೆಂಟ್ಗೆ ನೀವು, that is also undue influence. A doctor is deemed to be in a position to dominate the will of the patient enforced by the protected illness. ಅಂದ್ರೆ protected illness. ಈಗ ಡಾಕ್ಟರ್ ಗೊತ್ತಿದೆ ಆರಾಮ್ ಮಾಡಬಹುದು ಅಂತ, ಬಟ್ ಅದನ್ನ ಆರಾಮ್ ಮಾಡ್ಲಿಕ್ಕೆ ಇವ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಂಡರ್ ಇನ್ಫ್ಲೂಯೆನ್ಸ್ ಆಗ್ತಾನೆ. ನೋಡಪ್ಪ ನಿಂಗೆ ಹಂಗ ಮಾಡ್ಲಿಲ್ಲ ಅಂದ್ರೆ ಸತ್ತ ಬಿಡ್ತಿ ಅಥವಾ ನಿಂಗೆ ಕೊಂದ ಬಿಡ್ತಾರೆ, ಹೆದರಿ ಏನ್ ಮಾಡ್ತಾರೆ ಜನ, ಹೂ ಅಂತಾರೆ. ಬ್ಯಾಡ್ ಅಂದರ್ ವೇ ಮೆಂಟಲ್ ಡಿಸ್ಟ್ರೆಸ್ ಅದು, ಹೌದಲ್ಲ? ಆಬ್ವಿಯಸ್ಲಿ ಈಗ ಸಿಚುವೇಶನ್ ಸ್ಟೂಡೆಂಟ್ಸ್ಗೆ ಇಲ್ಲ, ಸ್ಟೂಡೆಂಟ್ ನಾವು ಮಾಡಂಗಿಲ್ಲ, ಬಟ್ ಟೀಚರ್ಸ್ ದೇ ನೆವರ್ ಡೂ. ಬಟ್ ಇವಾಗ ಅದು ಇಲ್ಲ, ಅದು ಕಡಿಮೆ ಇದೆ. ಆನ್ಲೈನ್ ಬಂದಾಗಿಂದು ಲೈಕ್ ಮೊದಲು ಮಾಡಿದ್ರೆ ಕಾಣುತ್ತೆ ಬಹುಶಃ ಆಫ್ಲೈನ್ದಾಗ. ಬಿಕಾಸ್ ಏನಾಗ್ತಿತ್ತು ಆಫ್ಲೈನ್ದಲ್ಲಿ ಹೆಂಗಿರ್ತಿತ್ತು, ಸ್ಟೂಡೆಂಟ್ ಟೀಚರ್ ಇಷ್ಟ ಇರ್ತಿತ್ತು ಪ್ರಪಂಚ. ಇವಾಗ ನಿಮ್ಗೆ ಹೆಂಗಿದೆ, ಈಗ ನೀವು ಆಫ್ಲೈನ್ ಬಂದಿರಿ ಬಿಡ್ರಿ, ಬಟ್ ಆನ್ಲೈನ್ದವ್ರು ಹೆಂಗಿದೆ, ಕ್ಲಾಸ್ ಮುಗೀತು ಹೋಗ್ಬಿಡ್ತಾರೆ ಅವರು, ಅಂಡ್ ದೇ ಹ್ಯಾವ್ ದೇರ್ ಓನ್ ಲೈಫ್, ದೇ ಕ್ಯಾನಾಟ್ ಡಾಮಿನೇಟ್ ದೇ. ಬಟ್ ಡಾಕ್ಟರ್ ಕೇಸ್ದಲ್ಲಿ, ಲಾಯರ್ ಕೇಸ್ದಾಗ ಆಗುತ್ತೆ, ಲಾಯರ್ ಪ್ರಾಪರ್ಟಿ ನಂಗೆ ಇದರಲ್ಲಿ ಇಷ್ಟು ಹಿಸ್ಸಾ ಕೊಡ್ರಿಪ್ಪ, ನಾನು ಫೈಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಬಟ್ ಲಾಯರ್ದ ಫೀಸ್ ಅಷ್ಟೇ ಇರ್ತೈತಿ, ಫೀಸ್ಗಿಂತ ಜಾಸ್ತಿ ಕೇಳಂಗಿಲ್ಲ ನಾವು. Unconscionable bargaining, where one party to the contract is in a position to dominate the will of the other and contract is apparently unconscionable, unfair,
it is presumed by the law that consent must have been obtained by under influence. ನಾ ಬಿಟ್ಟು ಯಾರು ಕಳಿಸ್ತಾರೆ? ಯಾರು ಕಳಿಸ್ತಾರೆ? ಹೊರದಾಗ ನಿಮ್ಗೆ ಖುಷಿ 30,000 ಫೀಸ್ ನಂದ, ನಾಳೆ ಬೇಕಂದ್ರೆ ಬೇಕು, ಏನೋ ಕೆಲಸ ನೋಡಂತ ನೀವ್ ಹೇಳ್ತೀರಿ. ಅಂಡರ್ ಇನ್ಫ್ಲುಯೆನ್ಸ್ ಕೊಡ್ತೀರಿ, ನೀವು ಕಲಿತೀರಿ, ಆಮೇಲೆ ಕೋರ್ಟ್ ಕೇಸ್ ಹಾಕಿ ವೈಡೇಬಲ್ ಅಟ್ ದಿ ಆಪ್ಷನ್ ದಿ ಪಾರ್ಟಿ ಬಿಕಾಸ್ ಅವ್ರ ಕನ್ಸೆಂಟ್ ಇದ್ದಿಲ್ಲ ಸರ್, ಇವ್ರು ಅಂಡರ್ ಇನ್ಫ್ಲುಯೆನ್ಸ್ ಮಾಡ್ಕೊಂಡ್ರಿ, ಧಾರವಾಡದಲ್ಲಿ ಕ್ಲಾಸಸ್ ಇದ್ದಿಲ್ಲ, ಅವ್ರು ಹಿಡಿದಕ್ಕೆ ನಾವು ಆಯ್ತಲ್ಲ ಬೈಜುಸ್ದು. So unconscionable bargaining are the witness of mostly in case of money lending. Money lending ಅಂದ್ರೆ ಹೋಗ್ರಿ, ಇವಾಗ ಎಮರ್ಜೆನ್ಸಿ ದುಡ್ಡು ಬೇಕಾಗಿತ್ತು ನಿಮಗೆ, ಯು ಆರ್ ಇನ್ ನೀಡ್ ಆಫ್ ಮನಿ, ಅರ್ಜೆಂಟ್ ಬೇಕಾಗಿತ್ತು, 1 ಲಕ್ಷ ರೂಪಾಯಿ, ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಅವ ಏನ್ ಮಾಡ್ತಾನೆ, 1 ಲಕ್ಷ ರೂಪಾಯಿ ಕೊಡ್ತೇನೆ, 50% ಬಡ್ಡಿ ನೋಡಂತ, 1 ಲಕ್ಷಕ್ಕೆ 2 ಲಕ್ಷ ರೂಪಾಯಿ ಕೊಡ್ಬೇಕು ನೀವು ಒಂದಿನ ಅಂತ. ಅವಾಗ ಆಯ್ತು ತಗೋಪ್ಪ, ಬಟ್ ಇಟ್ ಇಸ್ ಅಟ್ ಫೇರ್ 50% ಬಡ್ಡಿ ತಗೋತಾರೆ. ನೋ ಯು ಕೆ ನಾಟ್, ನೀವು ವಾಪಸ್ ಇನ್ ಮ್ಯಾಗ FIR ಹರಿದ ಮ್ಯಾಗ ಮುಗಿದ್ಕತಿ. ಫಸ್ಟ್ ಆಫ್ ಆಲ್ ಬಿಸ್ನೆಸ್ ಇಟ್ಸೆಲ್ಫ್ ಇಸ್ ಇಲ್ಲಿಗಲ್ ಇದೆ ಮನಿ ಲೆಂಡಿಂಗ್. ಸೆಕೆಂಡ್, ಹಿ ಇಸ್ ಚಾರ್ಜಿಂಗ್ ವೆರಿ ಹೈ ರೇಟ್ ಆಫ್ ಇಂಟ್ರೆಸ್ಟ್, ಬರಂಗಿಲ್ಲ, ರೈಟ್? ದಟ್ ಸ್ಪೆಷಲಿ ಇನ್ ಮನಿ ಲೆಂಡಿಂಗ್ ಟ್ರಾನ್ಸಾಕ್ಷನ್ ಅಲ್ಲಿ. ಮತ್ತೆ ಗಿಫ್ಟ್ ದಾಗ ಆಗುತ್ತೆ, ಗಿಫ್ಟ್ ದಾಗ ಆಗುತ್ತೆ. ಗಿಫ್ಟ್ ದಾಗ ಯಾರು ಮಾಡ್ತಾರೆ ಅಂದ್ರೆ, ಬರ್ಡೇ ಬಂದಂದ ಏನ್ ಕೊಡೋದ್ರಿ ಗಿಫ್ಟ್, 4 ಲಕ್ಷದಾಗ ನಕ್ಲೆಸ್ ಬೇಕು, ಅದು ಬೇಕು, ಬರೀ ಹುಡುಗಿಯರು ಬಂಗಾರ ಬಂಗಾರ ಅಂತ ಸಾಯ್ತಾವ್. ರಾತ್ರಿ ನಮ್ ನಿದ್ದೆ ಹೋಗಿರ್ತಿಲ್ಲ, ಯಾರು ಬಂದು ತಗೊಂಡ ಏನ್ ಲೇಪ ಇದು ಅಂತ. ಪಾಸಿಬಲ್ yes ಬಚ್ಚ. ಇಟ್ ಇಸ್ ಕಾಲ್ಡ್ unconscionable bargaining ಅಂತ. ನೆಕ್ಸ್ಟ್, A being a debt to B, ಅದೇ ಹೇಳ್ತಾವ ಸೇಮ್ ಅದೇ. A money lender of a village contracted a fresh loan on terms of which appears to be unconscionable. It lies on B to prove that contract was not induced by under influence. ಅಂದ್ರೆ ಏನಾಗುತ್ತೆ ನೋಡ್ರಿ, ಇದು ಕೇಸ್ ಬಹಳ ಹಳೆಯದಾಗ್ತಿತ್ತು, ಇವಾಗಿಲ್ಲ. ಹೆಂಗಿತ್ತಂದ್ರೆ ಮುಂಚೆ ಜಮೀನ್ದಾರ ಇರ್ತಾರಲ್ಲ, ಅವರು ಜನಕ್ಕೆ ಊರಾಗಿನ ಜನಕ್ಕೆ ಮಾಡ್ತಿದ್ರು, ಅವರು 10,000 ರೂಪಾಯಿ 11,000 ರೂಪಾಯಿ 1 ಲಕ್ಷ ರೂಪಾಯಿ ಹಿಂಗೆ ಲೋನ್ ಕೊಡ್ತಿದ್ರು. ಲೋನ್ ಕೊಟ್ಟು ಬಡ್ಡಿ ಮ್ಯಾಗ ಬಡ್ಡಿ ಚಕ್ರ ಬಡ್ಡಿ ಹಾಕಿ ನಿನ್ನ ಪ್ರಾಪರ್ಟಿ ಮುಗಿತ್ ನಂದ. ದಟ್ ಇಸ್ ಅನ್ಕಾನ್ಸ್ಟೇಬಲ್. ಇವಾಗ ಸುಮ್ಮನೆ ಕೊಟ್ಟರುವಾಗ ಅದು ಅಂಡರ್ ಇನ್ಫ್ಲುಯೆನ್ಸ್ ಆಗುತ್ತೆ. ದೇ ಕ್ಯಾನ್ ಕ್ಲೇಮ್ ಬ್ಯಾಕ್ ಫ್ರಮ್ ದ ಪ್ರಾಪರ್ಟಿ. ಹೆಂಗ್ರಿ ಸರ್, 10,000 ರೂಪಾಯಿ ಪ್ರಾಪರ್ಟಿಗೆ 10 ಕೋಟಿ ಪ್ರಾಪರ್ಟಿ, 10,000 ಲೋನಿಗೆ 10 ಕೋಟಿ ಪ್ರಾಪರ್ಟಿ ಹೆಂಗ್ ಕೊಡಕ್ಕಾಗತ್ತೆ? ಹೌದಲ್ಲ? ದಟ್ ಇಸ್ ಈಗ A applies to a banker for a loan at a time when there is a emergency in money market. The banker declined to make a loan except at an unusual high rate of interest. A accepts the loan on this term. This is the transaction in the ordinary course of business because ಏನಾಗುತ್ತೆ, ಇಲ್ಲಿ ಯೂಶುವಲಿ ಬ್ಯಾಂಕ್ ಇದ್ದವರು 10% ಇಂದ 15% ಇರ್ತೈತಿ, ಹೌದಲ್ಲ? ಬಟ್ ಈಗ ಎಗೆ ಅರ್ಜೆಂಟ್ ಬೇಕಾಗಿದೆ ದುಡ್ಡು, ಎಲ್ರಿಗೂ ದುಡ್ಡು ಬೇಕಾಗಿದೆ. ಈಗ ಬ್ಯಾಂಕ್ ಹೇಳ್ತಾ, ನೋಡಪ್ಪ ನಾ ಕೊಡ್ತೀನಿ 30% ಕೊಡ್ತೀನಿ ನೋಡಂತ. ಸೊ ಇದು ಏನಾಗುತ್ತೆ, ಫಸ್ಟ್ ಕೇಸ್ದಾಗಂತೂ ಪ್ಯೂರ್ಲಿ ಇದು ಅಂಡರ್ ಇನ್ಫ್ಲುಯೆನ್ಸ್ ಆಗುತ್ತೆ. ಇಲ್ಲಿ ಅಂಡರ್ ಇನ್ಫ್ಲುಯೆನ್ಸ್ ಆಗಂಗಿಲ್ಲ ಬಿಕಾಸ್ ಇದು ಬ್ಯಾಂಕಿನ ಬಿಸ್ನೆಸ್ ಅಲ್ಲದ. ಯಾರು ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೋ ಕೊಡ್ತೀವಿ. ಈಗ ಡಿಮ್ಯಾಂಡ್ ಜಾಸ್ತಿ ಐತಿ, ನಾವು ಇಂಟ್ರೆಸ್ಟ್ ರೇಟ್ ಏನ್ ಮಾಡ್ತಾ ಇದೀವಿ, ಜಾಸ್ತಿ ಮಾಡ್ತಾ ಇದೀವಿ. ಗಾಟ್ ಇಟ್? ಸೊ ದಿಸ್ ಇಸ್ ನಾಟ್ ದ ಅಂಡರ್ ಇನ್ಫ್ಲುಯೆನ್ಸ್ ಹಿಯರ್. ಅರ್ಥ ಆಗಿದೆಯಾ? ದಿಸ್ ಇಸ್ ನಾಟ್ ಕಾಲ್ಡ್ ಆಸ್ ಅಂಡರ್ ಇನ್ಫ್ಲುಯೆನ್ಸ್. ಅರ್ಥ ಆಗಿದೆ ಬಚ್ಚೋ? ಮುಂದೆ ಹೋಗೋಣ. ದ ಆಬ್ಜೆಕ್ಟ್ ಮಸ್ಟ್ ಬಿ ಟೇಕ್ ಅನ್ಡ್ಯೂ ಅಡ್ವಾಂಟೇಜಸ್. ಉದ್ದೇಶ ಇದೆಯಲ್ಲ, ಅನ್ಡ್ಯೂ ಅಡ್ವಾಂಟೇಜ್ ತಗೋದಿರ್ತಾರೆ. ಹೆಂಗ್ರಿ ಸರ್? ನೋಡಿ, ಅಂಡು ಇನ್ಫ್ಲುಯೆನ್ಸ್ ನ ಡಾಮಿನೇಟ್ ಮಾಡ್ತಿದ್ದೀರಿ ನೀವು. ಡಾಮಿನೇಟ್ ಎದ್ರ ಮೇಲೆ ಮಾಡ್ತಿದ್ದೀರಾ? ಯು ಆರ್ ಡಾಮಿನೇಟಿಂಗ್ ಅದರ್. ವೇರ್ ಅ ಪರ್ಸನ್ ಇನ್ ಅ ಪೊಸಿಷನ್ ಟು ಇನ್ಫ್ಲುಯೆನ್ಸ್ ದ ವಿಲ್ ಆಫ್ ಅದರ್ ಗೆಟಿಂಗ್ ಕನ್ಸೆಂಟ್ ಮಸ್ಟ್ ಹ್ಯಾವ್ ದ ಆಬ್ಜೆಕ್ಟ್ ಟು ಟೇಕ್ ದ ಅಡ್ವಾಂಟೇಜ್ ಆಫ್ ಅದರ್ಸ್. ಅಂದ್ರೆ ಏನು ಸರ್? A teacher asked his daughter to marry one of his brilliant student. ಕಾಲೇಜ್ ಟ್ಯೂಷನ್ ಆಗಲ್ಲ, ಈಗ ನಂದ 3 ಮಕ್ಕಳದ, ನನಗೆ ಹೆಣ್ಮಕ್ಳು. ಒಬ್ಬ ಹುಡುಗ ಮಸ್ತ್ ಅದಾನ, ಇವ್ ಹ್ಯಾಂಡ್ಸಮ್ ಅದಾನೆ, ಅಭ್ಯಾಸದಾಗ ನಂಬರ್ ಅದಾನೆ, ಮಸ್ತ್ ಅದಾನೆ. ಅವ್ನು ಹೇಳ್ತೀನಿ ನಾನು, ನನ್ನ ಮಗಳ ಮದುವೆ ಆಗಂತ. A teacher asked her daughters to get married to one of his brilliant sons. ಉಲ್ಟಾ ಆಗಿದೆ. Both the girl and boy were smart, subtle and intelligent. Her teacher had relation with
can be influenced on both of them, but no undue advantages of such influence was taken. Such contract of marriage is said to be made by free. ಈಗ ಇಬ್ರು ಬಾಯ್ ಅಂಡ್ ಗರ್ಲ್ ಸ್ಮಾರ್ಟ್ ಅದಾರೆ, ಬಾಯ್ ಅಂಡ್ ಗರ್ಲ್ ಇಂಟೆಲಿಜೆಂಟ್ ಅದಾರೆ, ಬಾಯ್ ಅಂಡ್ ಗರ್ಲ್ ಸೆಟಲ್ ಇದಾರೆ, ಬಾಯ್ ಅಂಡ್ ಗರ್ಲ್ ಅಗ್ರಿ ಆಗಿದ್ದಾರೆ, ಇದು ಅಂಡ್ ಇನ್ಫ್ಲೂಯೆನ್ಸ್ ಆಗಿಲ್ಲ. ಬಟ್ ಇಲ್ಲಿ ಬಾಯ್ ಅಥವಾ ಗರ್ಲ್ ಅಲ್ಲಿ ಏನಾರ ಮಿಸ್ಟೇಕ್ ಇದ್ರೆ ಅಲ್ಲಿ ಏನಾಗುತ್ತೆ, ಅಂಡ್ ಇನ್ಫ್ಲೂಯೆನ್ಸ್. ದಟ್ ಇಸ್ ಕಾಲ್ಡ್ ಆಬ್ಜೆಕ್ಟ್ ಮಸ್ಟ್ ಬಿ ಟು ಟೇಕ್ ಅಡ್ವಾಂಟೇಜಸ್. ರೈಟ್. ಇಲ್ಲಿ ನೀವು ಪೊಸಿಷನ್ ಹೆಂಗಿರುತ್ತೆ ಅಂದ್ರೆ, ನಿಮ್ದು ಆಫರ್ ಕೊಡುವಾಗ ಅವ ಆಕ್ಸೆಪ್ಟ್ ಮಾಡ್ಬಿಟ್ಟಿರ್ತಾನೆ ಅಥವಾ ಅವಳು ರಿಜೆಕ್ಟ್ ಮಾಡಕ್ ಆಗಂಗಿಲ್ಲ. ಸರ್ ನೆಕ್ಸ್ಟ್ ಏನು, ವೆನ್ ಬರ್ಡನ್ ಆಫ್ ದಿ ಪ್ರೂಫ್ ಯಾವಾಗಿದೆ? ಏನ್ ದೋಷ ಪ್ರೂಫ್ ನೀನು ಹೇಳ್ತೀವಿ ಕೊಡ್ತೀನಿ ನಾನು, ಏನ್ ಹೇಳಿ ನಿನ್ ಕಡೆ, ಆರ್ ಯು ಓನರ್ ಹಿಯರ್? ವೆನ್ ಪಾರ್ಟೀಸ್ ಟು ಕಾಂಟ್ರಾಕ್ಟ್ ಡಿಸೈಡ್ ಟು ಅವಾಯ್ಡ್ ಕಾಂಟ್ರಾಕ್ಟ್ on the ground of the under influence, he has to prove that he has nothing to prove it. The other party in a position to dominate his will, other party actually use his position to obtain his consent, transaction is unfair and unconscious. ಇದು ಮೂರು ಕೇಸ್ ಇದ್ದಾಗ when parties to contract decide to avoid the contract, ಓ ಪಾರ್ಟಿ ಇದಾನೆ ಕಾಂಟ್ರಾಕ್ಟ್ ಗೆ ಅವಾಯ್ಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಮಾಡ್ತಾನೆ, on the ground of under influence he has to prove that. ಈಗ ಒಂದು ಕಾಂಟ್ರಾಕ್ಟ್ ಅವಾಯ್ಡ್ ಮಾಡೋದಿದೆ, ಇದಕ್ಕೆ ಇಲ್ಲಿ ನಂಗೆ ಅಂಡರ್ ಇನ್ಫ್ಲೂಯೆನ್ಸ್ ಆಗಿದೆ ಅಂತ, ಇಲ್ಲಿ ನನಗೆ ಅಂಡರ್ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಅವಾಯ್ಡ್ ಮಾಡಬಹುದು. ಯಾವಾಗ ಅವಾಯ್ಡ್ ಮಾಡಬಹುದು? ದ ಅದರ್ ಪಾರ್ಟಿ ಈಸ್ ಇನ್ ಅ ಪೊಸಿಷನ್ ಟು ಡಾಮಿನೇಟ್ ದ ವಿಲ್ ತೋರಿಸಬಹುದು. ಹೌದಪ್ಪ ಕಾಂಟ್ರಾಕ್ಟ್ ಮಾಡುವಾಗ ಇವ ನನಗೆ ಡಾಮಿನೇಟ್ ಪೊಸಿಷನ್ ಆಗಿದ್ದ ಅಂತ. ದ ಅದರ್ ಪಾರ್ಟಿ ಆಕ್ಚುಲಿ ಯೂಸ್ ಹಿಸ್ ಪೊಸಿಷನ್ ಟು ಆಪ್ಟೇನ್ ದ ಕನ್ಸೆಂಟ್, ತನ್ನ ಪೊಸಿಷನ್ ಯೂಸ್ ಮಾಡಿದಂತ. ಮತ್ತೆ ಟ್ರಾನ್ಸಾಕ್ಷನ್ ಇಸ್ ಅನ್ಫೇರ್, ಟ್ರಾನ್ಸಾಕ್ಷನ್ ಕೂಡ ಅನ್ಫೇರ್ ಆಗಿತ್ತಂತ. ರೈಟ್. ಸೊ ಇದೆಲ್ಲ ತೋರಿಸಿದ ಮ್ಯಾಗೆ ಡೆಫಿನೆಟ್ಲಿ ಹಿ ಕ್ಯಾನ್ ಅವಾಯ್ಡ್. ಇಲ್ಲ ಅಂದ್ರೆ ಪ್ರೂಫ್ ಇಲ್ಲ ಮಾಡ್ತಾ ಏನಾಗುತ್ತೆ, ಅಗೇನ್ ಗಚ್ಚೋ ಇಟ್ ಇಸ್ ಅಂಡರ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಎಫೆಕ್ಟ್ ಆಫ್ ಅಂಡರ್ ಇನ್ಫ್ಲೂಯೆನ್ಸ್, ಎಫೆಕ್ಟ್ ಆಫ್ ಅಂಡರ್ ಇನ್ಫ್ಲೂಯೆನ್ಸ್. ಸೊ ಬಚ್ಚೋ, when the consent to an agreement is caused by under influence, the agreement is of the contract is voidable at the option of the party whose consent was so caused. ಯಾರ ಕನ್ಸೆಂಟ್ ತಗೊಂಡ್ರಿ ನೀವು ಬೈ ಅಂಡರ್ ಇನ್ಫ್ಲೂಯೆನ್ಸ್, ಫ್ರೀ ಕನ್ಸೆಂಟ್ ಇಲ್ಲ ಅಂದ್ರೆ voidable ಆಗುತ್ತೆ. Any such contract may be set aside either absolutely or if the party who was entitled to avoid it has to receive any benefit under on that he has to repay it back. ಅಂದ್ರೆ ಕೋರ್ಟ್ ಏನ್ ಹೇಳುತ್ತೆ ನೋಡಪ್ಪ, ವೆರಿ ಸಿಂಪಲ್ ಅಂಡ್ ವೆರಿ ಈಸಿ ಆಗಿದೆ. ನಿನ್ನ ಹತ್ರ ಕಾಂಟ್ರಾಕ್ಟ್ ಮಾಡಿದ್ಯಾ ನೀನು, ಓಕೆ ಅಂಡರ್ ಇನ್ಫ್ಲೂಯೆನ್ಸ್ ಆಗಿದೆಯಾ, ಪ್ರೂವ್ ಮಾಡು, ಆಯ್ತು. ಈಗ ಏನ್ ಹೇಳು, ನೀ ಕಂಟಿನ್ಯೂ ಮಾಡೋಬೇಕು ಅಥವಾ ಕ್ಯಾನ್ಸಲ್ ಮಾಡವ? ಕ್ಯಾನ್ಸಲ್ ಮಾಡವ, ಆಯ್ತು ಕ್ಯಾನ್ಸಲ್ ಮಾಡು. ಬಟ್ ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ನಿನಗೆ ಏನ್ ಅಮೌಂಟ್ ಕೊಟ್ಟಿದಾರಲ್ಲ ವಾಪಸ್ ಕೊಡು. Any such contract may be set aside either absolutely, completely, or if the party who was entitled to avoid it has received any benefit under that upon such terms, condition that court may have to seen the justice. Andre nodri, a money lender advance 1 lakh rupees to B. Okay, yarappa ivaru? An agriculturist. And by under influence B executed a bond for 2 lakh bond agide with interest of 6% per annum. The court may set aside the bond ordering B to pay 1 lakh with such interest as may be seems just. ಗೊತ್ತಾಗಿಲ್ಲ? A 1 ಲಕ್ಷ ಕೊಟ್ಟ ನನಗೆ ಬಿಗೆ, ಅದೇ ಬಾಂಡ್ದಾಗ ಏನ್ ಮಾಡ್ಕೊಂಡಾನೆ 2 ಲಕ್ಷ ರೂಪಾಯಿ ಆಗೈತೆ ಅಂತ ಮಾಡ್ಕೊಂಡು ಬೈ ಯೂಸಿಂಗ್ ಅಂಡರ್ ಇನ್ಫ್ಲೂಯೆನ್ಸ್. ಮತ್ತೆ 6% ಕೋರ್ಟ್ ಏನ್ ಮಾಡ್ತೈತಿ, ಬಾಂಡಿಗೆ ಸೈಡ್ ಇಡ್ತೈತಿ, ಇದು ಪ್ರೂಫ್ ಅಲ್ಲಪ್ಪ ಇದು ಅಂತ. ತಗೊಂಡಿದ್ದೀಸ್ಪ ನೀನು 1 ಲಕ್ಷ, ಸೊ 1 ಲಕ್ಷ ರೂಪಾಯಿ ಕೊಡು ಪ್ಲಸ್ ಇಂಟ್ರೆಸ್ಟ್ ಅಂದ್ರೆ ಇಂಟ್ರೆಸ್ಟ್ ಕೊಡು ಅಂತ. ರೈಟ್. ನೆಕ್ಸ್ಟ್ ಅಂಡ್ ಲಾಸ್ಟ್ ಈಸ್ ಫ್ರಾಡ್. ಲಾಸ್ಟ್ ಅಲ್ಲ ಇದು, ಇನ್ನು ಮಿಸ್ರಿಪ್ರೆಸೆಂಟೇಷನ್. ಎಸ್ 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 ಸರಿಪ್ಪ, ನಾನು ನೀರು ಕುಡಿದು ಎಲ್ಲಿಗೆ ಪಯಣ? ಕನ್ಸೆಂಟ್ ಆಯ್ತು. ಅರ್ಥ ಆಗ್ತಾ ಇದೆ ಬಚ್ಚು? ಆನ್ಲೈನ್ ದವರು ನಿದ್ದೆ ಮಾಡತ್ತೀರಿ ನೀವು? ಅರ್ಥ ಆಗ್ತಾ ಇದೆ ಇಲ್ಲ? ಓಂಕಾರ, ಪೂಜಾ, ಕೌಶಿಕ್ ಎಕ್ಸಾಮ್ ಡೇಟ್ ನೋಡಿ, ಲಾಸ್ಟ್ ಯಾವಾಗ ಹಾಕಿ ನೋಡಿ ನಾವು. ಹೇಳಪ್ಪ.
Understanding, right? ಅರ್ಥ ಆಗ್ತಿದೆ ಸರ್. ಸರ್ ಇದು ನೆನಪು ಹೆಂಗೆ ಇಟ್ಕೋಬೇಕು? ನೆನಪಿಟ್ಕೊಳ್ಳೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಡ್ರಿ ಫಸ್ಟ್. ಇದರಲ್ಲಿ ಏನು ಕಾನ್ಸೆಪ್ಟ್ ಇದೆ ನೋಡ್ಕೊಡ್ರಿ. ಅಕಾರ್ಡಿಂಗ್ ಟು ದ್ಯಾಟ್ ಓನ್ಲಿ ಜಸ್ಟ್ ಗೋ ಅಂಡ್ ರೈಟ್. ಸಿಂಪಲ್ ಇಂಗ್ಲಿಷ್ ದಾಗ ಬರೀರಿ. ಡೋಂಟ್ ಯೂಸ್ ಹೈ-ಫೈ ವರ್ಡ್ಸ್, ಟೆಕ್ನಿಕಲ್ ಜಾರ್ಗನ್ ವರ್ಡ್ಸ್. ಯೂಸ್ ದ ವರ್ಡ್ಸ್ which are giving specific to the answer. Content 2 page 3 page ಬೇಡ ನಮಗೆ. ಅವ್ರಿಗೆ ಓದಕ್ಕೆ ಟೈಮ್ ಇಲ್ಲ, ಕಾಟಾಕ್ ಬಿಡ್ತಾರೆ. ಹಾಫ್ ಪೇಜೇ ಇರಲಿ, ಅಪ್ ಟು ದ ಪಾಯಿಂಟ್ ಇರಲಿ. ಸ್ಟೋರೀಸ್ ಅನ್ನ ನಾವು ಬರಿಬೇಕಾಗುತ್ತಲ್ಲ. ಡಿಲೈಟ್ ದಲ್ಲಿ ಹೋಗಿ ನೀವು ಕೆಲಸ ಮಾಡ್ಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತೇನೋ, ಒಂದು ಪೇಜ್ ಕೊಡ್ತಾರೆ ನಿಮಗೆ. ವೆನ್ ಐ ವೆಂಟ್ ಟು ಡಿಲೈಟ್, they called me and they said, yeah, you have done your inter, right? Okay, where you are working now? JP Morgan Chase ante. Okay, come ಅಂತ ಹೇಳಿದಕ್ಕೆ ಏನಪ್ಪ ಇಂಟರ್ವ್ಯೂನಾ? ಎಸ್, ವಿ ಹ್ಯಾವ್ 6 ರೌಂಡ್ ಆಫ್ ಇಂಟರ್ವ್ಯೂ ಅಂತಿದ್ರು. ಸ್ಕ್ರೀನ್ದಲ್ಲಿ ಒಂದು 30 ವರ್ಡ್ಸ್ ಕೊಟ್ಟರು ಅವ್ರು ನನಗೆ. 30 ವರ್ಡ್ಸ್. ಯು ಹ್ಯಾವ್ 50 ಸೆಕೆಂಡ್, 15 60 ಸೆಕೆಂಡ್ ಮೇಕ್ ಅ ಸ್ಟೋರಿ ಅಂತ ಹೇಳ್ಬಿಟ್ಟು. ಮೇಕ್ ಅ ಸ್ಟೋರಿ ಅಂತ hold on. No, your time is over. No. What you said? Utilize these words, make a story. ಆ ವರ್ಡ್ಸ್ ಆರ್ಡರ್ ಆಗಿದ್ದಿಲ್ಲ, ಅದು ಹಿಂದೆ ಮುಂದೆ ಇಟ್ಟಿದ್ರು. मैं बोला उसको क्या करके, first tell me exactly what you want to do, because suddenly you are asking me to make a story, but exactly how the words are. Okay, I'll give one more option. change my screen ಹಾಕಿ. ಅಲ್ಲಿ ವರ್ಡ್ಸ್ ಅದಾವೆ. ಟಕ್ 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 ಟಕ್. ಎಷ್ಟು ಆ ವರ್ಡ್ ಓದ್ಲಿಕ್ಕೆ 30 ಮಿನಿಟ್ಸ್ ಬರ್ತಾ ಇದಾವೆ. 30 ಸೆಕೆಂಡ್ಸ್ ಬೇಕು ಅದಕ್ಕೆ. ಒಂದು ವರ್ಡ್ ಈಗ ಹ್ಯಾಸ್ ಬೀನ್ ಸೇಡ್, ಇದೊಂದು ಆರ್ಡರ್ ಆಗಿದೆ. ನೋಡಿದ ಮ್ಯಾಗೆ ಟಕ್ಕದ ಬರೋದ್ರಲ್ಲಿ ಗೀಚಿದೆ ನಾನು. ಏನ್ ಹೇಳ್ದ? ಲೇಕ್ ಇತ್ತು, ಸನ್ ಇತ್ತು, ಪಾರ್ಕ್ ಇತ್ತು, ಓಲ್ಡ್ ಪೀಪಲ್ ಇತ್ತು, ಈವ್ನಿಂಗ್ ಇತ್ತು. an evening where sunset, an evening in a beautiful sunset in front of lake, 2 old people are sitting and remembering their past days. Very good. Other work do, I'll give 2 minutes time. Now write the story. Every evening in the city is going to be a traffic jam city, and when I log off from my office, I used to walk through the lake because I love to walk in the evening. Okay, very good. On the picture ಕೊಟ್ರು, ಫೋಟೋ ಕೊಟ್ರು, ಫೋಟೋ ಸ್ಕ್ರೀನ್ ಫೋಟೋ ಬಂದೈತಿ, ಬರೀ ಸ್ಟೋರಿ. ಈಗ ಇದರ ಅರ್ಥ ಏನು? ಡಿಲೈಟ್ ಏನು? ಆಡಿಟ್ ಫರ್ಮ್. ಇದು ಸಿಚುವೇಶನ್ಗೆ ಅರ್ಥ ಮಾಡ್ಕೋಬೇಕಲ್ಲ ನಾವು. ಇಟ್ಸ್ ನಾಟ್ ಲೈಕ್ ಸಿಂಪ್ಲಿ ಕ್ರ್ಯಾಕಿಂಗ್ ದ ಇಂಟರ್ವ್ಯೂ. ಇಲ್ಲಿನ ಕೂಡ ಅಷ್ಟೇ ಇರುತ್ತೆ. ಹಿಯರ್ ಆಲ್ಸೋ ವಿ ಹ್ಯಾವ್ ಸೇಮ್ ಥಿಂಗ್ ಹಿಯರ್. ಅರ್ಥ ಟಫ್ ಇಲ್ಲ, ಅದು ಅರ್ಥ ಮಾಡ್ಕೊಂಡು ಬರೆಯೋದಿರ್ತೈತಿ. ಅದ್ ಬಿಟ್ಟು ನಾವು ಬಾಹಟ್ ಮಾಡಕತ್ತೇವೆ ಅಂದ್ರೆ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ರಿ. ಹಾ, ಅರ್ಥ ಆಗ್ತಾ ಇದೆ, ವಿ ಕ್ಯಾನ್ ರೈಟ್ ದಿಸ್, ದೀಸ್ ಆರ್ ದಿ ಸ್ಟೋರೀಸ್ that make some sense and that has meaning. Obviously you can. ಅದು ಬಿಟ್ಟು ಆಗಲಾರ್ದ ಕೆಲಸ ಮಾಡ್ತೀವಿ ಅಂದ್ರೆ ಗೈಸ್ ಆಗಂಗಿಲ್ಲ. fraud. What exactly the fraud is? Fraud ಅಂದ್ರೆ ನಿಮ್ಮ ಮೋಸ. Fraud ಅಂದ್ರೆ information is lacking behind. Fraud means one party is completely blind here. Fraud means intention itself is illegal. Definition of the fraud under section 17 entity: any of the following facts act committed by party to a contract or within the convenience or by his agent with an intent to deceive. Deceive ಏನಾಗುತ್ತೆ? cheat other party of his agent to induce them to enter into contract. ಯಾವುದೇ ಒಂದು ಕಾಂಟ್ರಾಕ್ಟ್ ದಲ್ಲಿ
ಬರ್ಬೇಕಂದ್ರೆ ಅವ್ರಿಗೆ ಇಂಡ್ಯೂಸ್ ಮಾಡತ್ತೇವೆ ನಾವು ಬೈ ಡಿಸೀವಿಂಗ್ ಅಂದ್ರೆ ಏನಾಗುತ್ತೆ ಚೀಟ್ ಮಾಡಿ ಫ್ರಾಡ್ ಮಾಡಿ ದಟ್ ಇಸ್ ಆಲ್ಸೋ ಇನ್ಫ್ಲುಯೆನ್ಸ್ ಸರ್ ಆಗುತ್ತಾ 100% ಆಗುತ್ತೆ there are so many cases ಸ್ಪೆಷಲಿ ಮುಂಬೈ ಸೈಡ್ ಬೆಂಗಳೂರು ಸೈಡ್ ಹೋಗ್ರಿ ನೀವು ಬೆಂಗಳೂರಲ್ಲಿ ಇಲ್ಲಿ ಕಡಿಮೆ ಇದೆ ಡೆಲ್ಲಿ ಸೈಡ್ ಹೋದ್ರೆ ಭಾಳ ಫೋನ್ ಡಿಸೀವ್ ಅಂತೂ ಭಾಳ ಆಗುತ್ತೆ ಚೀಟಿಂಗ್ ಅಂತೂ ಭಾಳ ಆಗುತ್ತೆ ಸ್ಪೆಷಲಿ ಆನ್ಲೈನಲ್ಲಿ ಫೋಟೋ ಒಂದು ತೋರಿಸ್ತಾರೆ ಮಾರ್ತಾರೆ ಒಂದು ಅದಕ್ಕೆ ಅದು ಸೇಲ್ ಆನ್ ಗೂಡ್ಸ್ ಆನ್ ಅಪ್ರೂವಲ್ ಬೇಸಿಸ್ ಇದೆ ಇಟ್ಸ್ ನಾಟ್ ಲೈಕ್ जो फोटो में है वैसा ही बेचेंगे ಅಂದ್ರೆ ಏನಪ್ಪಾ ಅಂದ್ರೆ ಫ್ರಾಡ್ ಅಂದ್ರೆ ಡೈರೆಕ್ಟ್ಲಿ ಮೋಸ ಮಾಡ್ದಂಗ ಅಂತದ ಈಗ ಮೋಸ ಹೆಂಗ್ ಮಾಡ್ತಾರೆ ವಸ್ತುನ ಮಾರ್ಲಿಕ್ಕೆ ಅಥವಾ ಆ ಕಾಂಟ್ರಾಕ್ಟ್ ಅಲ್ಲಿ ಬರ್ಲಿಕ್ಕೆ ದೇ ಆರ್ ಈಗ ದ ಸಜೆಷನ್ ಆಸ್ ದ ಫ್ಯಾಕ್ಟ್ ಆಫ್ ದಟ್ ವಿಚ್ ಇಸ್ ನಾಟ್ ಟ್ರೂ ಹಿಯರ್ ಫ್ಯಾಕ್ಟ್ಸ್ ಅಲ್ಲ ವಿಚ್ ಆರ್ ನಾಟ್ ಟ್ರೂ by one who does not believe to be true ಅಂದ್ರೆ ಫ್ಯಾಕ್ಟ್ ಫಸ್ಟ್ ಆಫ್ ಆಲ್ ತಪ್ಪದಾವೆ ಇನ್ನೊಬ್ಬವ ಅವನಿಗೆ ಇಂಡ್ಯೂಸ್ ಮಾಡ್ತಾ ಇದ್ದಾನೆ ಇದು ಟ್ರೂ ಅದ ಅಂತ ನಂಬ್ಕೋ ಅಂತ ಸುಳ್ಳಿದೆ ತಪ್ಪದೆ ಮಾಹಿತಿ ಬಟ್ ಯಾರು ಹೇಳ್ತಾ ಇದ್ದಾರೆ ಅವನ್ ಗೊತ್ತಿದೆ ಅವ ಏನ್ ಮಾಡ್ತಾ ಇದ್ದಾನೆ ಮುಂದೆ ಅವನಿಗೆ ತಪ್ಪಿಲ್ಲ ಇದು ಸರಿ ಇದೆ ಅಂತ ಬಿಲೀವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಪ್ರಯತ್ನ ಮಾಡ್ತಾ ಇದ್ದಾನೆ ದಟ್ ಇಸ್ ಕಾಲ್ಡ್ ಫ್ರಾಡ್ ಅರ್ಥ ಆಗಿದೆಯಾ ಈಗ ಲಾಸ್ಟ್ ಟೈಮ್ ತಗೊಳ್ರಿ ಒಂದು ಕೇಸ್ದಾಗ ಏನಾಗಿತ್ತು ಶಿ ಇಸ್ ಫ್ರಮ್ ಹಾವೇರಿ ಶಿ ಜಾಯಿಂಟ್ ಕಾಲ್ ಮಾಡಿದ್ರು ಇಲ್ಲ ಸರ್ ನನಗೆ ಎಲ್ಲ ಕಂಪ್ನಿ ಸಿಲೆಬಸ್ ಸಿಗುತ್ತಾ ಅಂತ ಹಾ ಸಿಗುತ್ತಮ್ಮ ಅಂತ ಹೇಳಿದೆ ಫೀಸ್ ಎಷ್ಟು ಸರ್ ಅಂದ್ಮೇಲೆ 1500 ರೂಪಾಯಿ ಯಾವ ಸರ್ ಬೇಕು ಇನ್ಕಮ್ ಟ್ಯಾಕ್ಸ್ ಬೇಕು ಜಾಯಿನ್ ಆಗುವ ಅಂತ ಹಾ ಸರ್ ಇಷ್ಟಕ್ಕೆ ಮುಗಿದ ಕತೆ ನಾನು ಹೇಳಿದೆ ಎಲ್ಲ ಸಿಗುತ್ತೆ ಕಂಪ್ಲೀಟ್ ಸಿಲೆಬಸ್ ಅಂತ ಹೇಳಿದೆ ಏನಾಯ್ತು ಅದು ವೆನ್ ಶಿ ಜಾಯಿನ್ ಐ ಆರ್ ಟು ದ ಬ್ಯಾಚ್ 2 ಬ್ಯಾಚ್ ಏನ್ ಮಾಡಿದ್ದೆ ನಾನು ಒಂದು ಬ್ಯಾಚ್ ದಲ್ಲಿ ನಿಂತು ಕಂಪ್ಲೀಟ್ ಸಿಲೆಬಸ್ ಇತ್ತು ರೆಕಾರ್ಡೆಡ್ ಕ್ಲಾಸಸ್ ಒಂದು ಬ್ಯಾಚ್ ದಲ್ಲಿ ಈ ರೀತಿ ಕ್ಲಾಸ್ ಹೋದೆ ನಾನು ರೆಕಾರ್ಡೆಡ್ ಕ್ಲಾಸಸ್ ಇದ್ದು ಲೈವ್ ಕ್ಲಾಸಸ್ ಈಗ ಆಕಿಗೆ ಏನಾಯ್ತು ಕಂಪ್ಲೀಟ್ ಸಿಲೆಬಸ್ ಬೇಡ ನನಗೆ ಲೈವ್ ಕ್ಲಾಸ್ ತಗೊಳ್ರಿ ಅಂತ ಹೇಳಿದ್ರು ಆಯ್ತು ತಗೋತೇನೆ ಬಟ್ ಇವಾಗ ನನಗೆ ಫೌಂಡೇಶನ್ ಎಕ್ಸಾಮ್ಸ್ ಇದಾವೆ ನಾ ಅವ್ರು ತಗೋಬೇಕಾಗುತ್ತೆ ಬಿಕಾಮ್ ಇದ್ದಾಗ ಬಿಕಾಮ್ ತಗೋತೇನೆ ನಾನು ಇಲ್ಲ ಸರ್ ನೀವು ನಂಗೆ ಮೋಸ ಮಾಡಿದ್ರಿ ಅಂತ ಹೇಳ್ಬಿಡಿ ನಿಮ್ಗೆ 1500 ರೂಪಾಯಿ ತಗೊಳ್ಳಿಕ್ಕೆ ನನಗೆ ಮೋಸ ಮಾಡಿದ್ರು ಅಂತ ಹೇಳಿದೆ ಅವಾಗ ನಂಗೆ ಇದು ಬಂತು ಅದೇ ಹೇಳಿದ ಎಕ್ಸ್ಪ್ಲೇನ್ ಮಾಡಿದ್ದೆ ಆಕೆಗೆ ಅಲ್ಲಮ್ಮ ಒಂದ್ ಮಾತು ಹೇಳು ವೆನ್ ಯು ಕಾಲ್ಡ್ ಮೀ ಯು ಸೇಡ್ ಕಂಪ್ಲೀಟ್ ಸಿಲೆಬಸ್ ಸಿಗುತ್ತಾ ಐ ಸೇಡ್ ಎಸ್ ಸಿಗುತ್ತೆ ವೆನ್ ಯು ಕಾಲ್ಡ್ ಮೀ ಯು ಹ್ಯಾವ್ ನಾಟ್ ಟೋಲ್ಡ್ ಮೀ ದಟ್ ಇವಾಗ ಬೇಕು ಇವತ್ತ ಕಳಿಸ್ರಿ ಅಂತ ಎಕ್ಸಾಮ್ ನಾನು ಕಳ್ಸ್ಕೊಡ್ತೀನಿ ಟೈಮ್ ಐತಿಲ್ಲ ಇಲ್ಲ ಸರ್ ಎಕ್ಸಾಮ್ ಸಮೀಪ ಬಂತು ಶಿ ವಾಸ್ ಟ್ರೈಂಗ್ ಟು ಆರ್ಗ್ಯೂ ಶಿ ವಾಸ್ ಟ್ರೈಂಗ್ ಟು ಸೇ ದಟ್ ಐ ಹ್ಯಾವ್ ಇಂಡ್ಯೂಸ್ ದಟ್ ಬಟ್ ನೋಡಿ ಹೆಂಗಿರುತ್ತೆ ಆಬ್ವಿಯಸ್ಲಿ ನನ್ನ ಹತ್ರ ಅಲ್ಲಿ ಕಂಟೆಂಟ್ ಇದ ಮ್ಯಾಗ ನಾ ಹೇಳಿದ್ನಲ್ಲ ಇಫ್ ನನ್ನ ಹತ್ರ ಕಂಟೆಂಟೇ ಇಲ್ಲ ಅಲ್ಲಿ ಕಂಪ್ಲೀಟ್ ಸಿಲೆಬಸ್ಸೇ ಇಲ್ಲ ನಾನು ಸಿಗುತ್ತೆ ಅಂತ ಹೇಳ್ಬಿಟ್ರೆ ಏನಾಗುತ್ತೆ ಚೀಟ್ ಆಗುತ್ತೆ ಅಂದ್ರೆ ಏನ್ ಸರ್ ಈಗ ಯಾವುದು ಟ್ರೂ ಇಲ್ಲ ಅದನ್ನ ಬಿಲೀವ್ ಮಾಡ್ತಾ ಇದ್ಲಿ ಪ್ರಯತ್ನ ಮಾಡ್ತಾ ಟ್ರೂ ಇದೆ ಅಂತ ಅದೇನಾಗ್ತದೆ ಫ್ರಾಡ್ ಆಗುತ್ತೆ ಆಬ್ವಿಯಸ್ಲಿ ಆಗುತ್ತೆ ಬಚ್ಚು ಅವಾಗ ಏನಾದ್ರು ಪೂರ್ಣಿಮಾ ಅಂತ ಮೇಡಮ್ ಇದ್ರು ಆಕಿ ಕಾಲ್ ಮಾಡಿ ಹೇಳಿದ್ರು ಏನ್ ಸರ್ ಇವ್ರು ಮೋಸ ಮಾಡತಾರಂತ ಹೇಳಿದ್ರಲ್ಲ ಹಂಗೆ ಅಂತ ಐ ಗಾಟ್ ಶಾಕ್ ಬಿಕಾಸ್ ರೆಪ್ಯುಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ So first item. Second, active concealment of the fact by one having knowledge of belief of the fact. Fundamental fact. Main fact. Usually I am not behind this Gora and Kala. Gori and Kali. But ಈಗ ಏನಾಯ್ತು ನಮ್ಮ ಅಕ್ಕನ ಮಗನಿಗೆ ಹುಡುಗಿ ನೋಡಾತಾಳೆ ನೋಡಕ್ ಹೋದ್ಮ್ಯಾಗೆ ಶಿ ಹ್ಯಾಸ್ ಅಪ್ಲೈಡ್ ಆಲ್ ದ ಮೇಕಪ್ ಅಂಡ್ ಮಸ್ತ್ ಇವರು ಚೆನ್ನಾಗಿದೆ ಮಸ್ತಾರ ಅಂತ ಬಟ್ ದೇ ಹ್ಯಾವ್ ಸೀನ್ ದೇರ್ ಹ್ಯಾಂಡ್ಸ್ ದೇ ಆರ್ ಕನ್ಸೀಲಿಂಗ್ ಇಟ್ यू नहीं रे बाबा उसके हाथ में पूरे काले बहुत है मुंह तक गोरा है इसका ना है देख गोरी काली क्या करना है सिक्की क्या नहीं कलता ಇಲ್ಲ ಅಂತ ಇಲ್ಲ ನಿಮ್ಗೆಲ್ಲ ಗೊತ್ತಾಗುತ್ತೆ ಮಡಗೋಣ ಮಾವ ಏನು ಮಾಡ್ಕೊಂಡು ಕನ್ಸೀಲ್ಮೆಂಟ್ ಬಾಕ್ಸ್ ಒಳಗಡೆ ಏನಿದೆ ಅದು ಮುಚ್ಚಿಟ್ಟು ಹೊರಗಿನ ಅಷ್ಟು ತೋರಿಸೋದು ಫ್ಯಾಕ್ಟ್ ಬೈ ಒನ್ ಹ್ಯಾವಿಂಗ್ ನಾಲೆಜ್ ಅವ್ರು ಗೊತ್ತಿದೆ ಹಿಂಗಿದೆ ಅಂತ ಬಟ್ ಲೇಟರ್ ಆನ್ ದೇ ರಿಜೆಕ್ಟೆಡ್ ಬಿಕಾಸ್ ಶಿ ಇಸ್ ನಾಟ್ ಕ್ವಾಲಿಫೈಡ್ ಆಲ್ಸೋ ಅವ್ನು ಬಿಕಾಮ್ ಮಾಡಿದ್ದು ಗ್ರಾಜುಯೇಟ್ ಬೇಕಾಗಿದ್ದಾರೆ ಈಗ ಸೆಕೆಂಡ್ ಪೀಸ್ ಮಾಡ್ಕೊಂಡು ಮದುವೆ ಮಾಡ್ಕೋಬೇಕಂತ 18 ವರ್ಷ ತುಂಬಿಲ್ಲ ಮದುವೆ ಮಾಡ್ರಿ ಆಮೇಲೆ ಜೀವನ ನರಕ ಚೆನ್ನಾಗಿ ಬೈದ್ಬಿಟ್ಟೆ ನಾನು ಇಲ್ಲ ಮಾಮ ಇಲ್ಲಿ ತಗೋ ನಾನು ಎಜುಕೇಟ್ ಮಾಡ್ಕೋತಾನೆ ಮಾಸ್ಟರ್ ಆಕಿ MBA ಆಗಿದೆ ಒಂದು ಹಿ ಹ್ಯಾಸ್ ಡನ್ MBA ಇಲ್ಲಿ ದ ಆಕ್ಟಿವ್ ಕನ್ಸೀಲ್ಮೆಂಟ್ ಆಫ್ ದಿ ಫ್ಯಾಕ್ಟ್ ಬೈ ಒನ್ ಹ್ಯಾವಿಂಗ್ ನಾಲೆಜ್ ಆಫ್ ಬಿಲೀವ್ ದ ಫ್ಯಾಕ್ಟ್
Second, promise made without any intention of performing it. ಆಯ್ತು ನಾ ಕಲಿಸ್ಕೊಡ್ತೀನಿ CA ಇಂಟರ್ಮೀಡಿಯೇಟ್ ಅಡ್ಮಿಷನ್ ಮಾಡಿಸ್ರಿ, ಇಂಟೆನ್ಷನ್ ಇಲ್ಲ ಅಲ್ಲಿ ಕಲ್ಸೋದು, ಫ್ರಾಡ್ ಆಗುತ್ತೆ. ಇದು ಫ್ರಾಡ್ ಆಗುತ್ತೆ. ಈ ಗ್ರೌಂಡ್ ಲೆಕ್ಕ ಹೇಳಿದ್ರು ನನಗೆ, ನೀವು ಪ್ರಾಮಿಸ್ ಮಾಡಿದ್ರಿ ಕಳಿಸ್ತೇನೆ ಅಂತ, ಕಳ್ಸಾಕತ್ತಿಲ್ಲ. ಬಟ್ ಆಕ್ಚುಲಿ ಐ ಹ್ಯಾವ್ ಥಾಟ್ ಹರ್, ಐ ಹ್ಯಾವ್ ಟೋಲ್ಡ್ ಲೈಕ್ ಆಮೇಲೆ, ಅಂಡ್ ವೆನ್ ಶಿ ಕಂಪ್ಲೀಟೆಡ್ ಬಿಕಾಮ್ ಶಿ ಸೇಡ್ ಇಲ್ಲ ಸರ್ ಥ್ಯಾಂಕ್ ಯು, ನಾ ಸುಳ್ಳು ತಪ್ಪಾಯ್ತು ನಂದು ಅಂತ. ಶಿ ಸೇಡ್ ಮೋಸ, ಬಿಕಾಸ್ ಮೈ ಪ್ರಾಮಿಸ್ ಇತ್ತ ನನಗೆ ಕಳಿಸ್ತೇನೆ ಅಂತ. ಆಯ್ತು ಕಳ್ಸಿದ್ದೆ ನಾನು ಡೇ ನೈಟ್ ತಗೊಂಡು. ಈಗ ಕಳ್ಸಾಕ್ತೀನಿ ನಾನು, GST ಕಳ್ಸಾಕಿದ್ದೀನಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಳ್ಸಾಕಿದ್ದೀನಿ, ನೋಡಿ ಕ್ಲಾಸ್ ಐ ಆಮ್ ಗೆಟಿಂಗ್ ಸೋ ಮೆನಿ ವ್ಯೂಸ್ ದೇರ್. 70-80 ಸಾವಿರ ವ್ಯೂಸ್ ಬರ್ತದ. ಹುಡುಗ ಹುಚ್ಚಾಗ್ಯಾರ. ಒಬ್ರು ಅಂತೂ ಗಾಡ್ ಆಫ್ ಕಾಮರ್ಸ್ ಅಂತ ಮೇಮೇಜ್ ಮಾಡ್ಯಾರ. ಹಿಂಗೂ ಇದೆ. ಸೊ ಬಚ್ಚೋ, ಪ್ರಾಮಿಸ್ ಮೇಡ್ ವಿದೌಟ್ ಇಂಟೆನ್ಷನ್ ಪರ್ಫಾರ್ಮ್. ಪ್ರಾಮಿಸ್ ಮಾಡಿರಿ, ಇಂಟೆನ್ಷನ್ ಇಲ್ಲ ಪರ್ಫಾರ್ಮ್ ಮಾಡೋದು, ಅದೇನಾಗುತ್ತೆ? ಫ್ರಾಡ್ ಆಗುತ್ತೆ. ಎನಿ ಅದರ್ ಆಕ್ಟ್ ಫಿಟೆಡ್ ಟು ಡಿಸೀವ್, ಎನಿ ಸಚ್ ಆಕ್ಟ್ or omission as law specifically declared to be fraudulent. Law ಪ್ರಕಾರ ಅದು fraudulent. ಈ ರೂಮರ್ ಇದು ಎಷ್ಟು ಮುಗಿದಿಲ್ಲ ಇದು ಆಗಿಲ್ಲ. ಹಾಗೆ ಫ್ರಾಡ್ ಮಿನಿಸ್ ಮುಗಿಸಿ ಟಾಟಾ ಬಾಯ್. ಈ ನಾಳೆ ತಗೊಂಡ್ಬಲ್ಲಿ ನನಗೆ GST ಕ್ಲಾಸ್ ಅಂದಿದೆ. ಈಗ GST ಕ್ಲಾಸ್, ಮ್ಯಾನೇಜ್ಮೆಂಟ್ ಅಕೌಂಟ್ ಎಷ್ಟಾಯ್ತು ಈಗ? 2 बजे नहीं रे बाबा, मेरे को और भी बीकॉम थर्ड सम क्लास ಇದೆ, ಹುಡುಗರು ಬೈಕೋತಾರೆ ಮತ್ತೆ ಅವರು ಚೀಟ್ ಮಾಡ್ರಿ ನೀವು ಅಂತಾರೆ. ಮತ್ತೆ ಡೆಫಿನೆಟ್ಲಿ ಗೈಸ್ ವಿಲ್ ಕವರ್ ದಟ್, ನಾಟ್ ಅ ಪ್ರಾಬ್ಲಮ್. ನಾಳೆ ಬರ್ರಿ 9 ಗಂಟೆಗೆ. ಏನ್ ಮಾಡ್ತೀವಿ ನೋಡಿ ಗೊತ್ತಿಲ್ಲಮ್ಮ, ನನ್ನ ಕ್ಲಾಸ್ ಅವೇ ಆಗುತ್ತೆ. ನಾನು ಐ ಶುಡ್ ಟೇಕ್ ದ ಕ್ಲಾಸ್, ರಿಕಾರ್ಡೆಡ್ ಕ್ಲಾಸ್ ನೋಡ್ರಿ. ಇವತ್ತು ನಿನ್ನೆ ಜಾಯ್ನ್ ಆದವರು ಈವ್ನಿಂಗ್ ಫುಲ್ ಆಕ್ಯುಪೈ ಇದೆ. ನಾನು MBA MCA ಅವ್ರಿಗೆ GK ತಗೋತೀನಿ ಕ್ಲಾಸಸ್ ಅಲ್ಲಿ, ಪ್ಲಸ್ GST ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ. ಸೊ ಗೈಸ್ ಡೆಫಿನೆಟ್ಲಿ ಓಕೆ ಬಚ್ಚೋ, ಚಲೋ ಬಾಯ್.